ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿನಿಚಾಲ ಭಜಿಯುಂತು. ಸದ್ಗುರು ಯೋಗಿನಾರಾಯಣ ಯತೀಂದ್ರರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ, ಎಲ್ಲ ಭಕ್ತಾದಿಗಳೇ, ಇದು ರಾಮ ತಾರಕ ಮಂತ್ರ. ತಾರಕ ಮಂತ್ರ ಅಂದರೆ ಹುಟ್ಟು ಸಾವಿನ ಗೆಲ್ಲುವಂಥ ಮಂತ್ರ. ಜನನ ಮರಣಾದಿಗಳನ್ನು ಗೆಲ್ಲುವಂಥ ಮಂತ್ರ. ಶಾಶ್ವತವಾಗಿ ಜೀವಾತ್ಮ ಪರಮಾತ್ಮನಲ್ಲಿ ಸೇರುವಂಥ ಮಂತ್ರ. ಇದು ತಾರಕ ಮಂತ್ರ. ಕಲಿಯುಗದಲ್ಲಿ ತಾತಯ್ಯನವರು ಋಷಿ ಮುನಿಗಳಾಗಿ, ಯೋಗಿಗಳಾಗಿ, ವರಕವಿಗಳಾಗಿ ಈ ಮಂತ್ರವನ್ನು ಕೊಟ್ಟಿದ್ದಾರೆ. ರಾಮ ತಾರಕ ಮಂತ್ರ ಭಾರಿ ಸುಲಭವಾದಂಥ ಮಂತ್ರ. ಮಂತ್ರ ಅಂದರೆ ಸಮಾಧಿನಲ್ಲಿ ಇರಬೇಕು, ಧ್ಯಾನದಲ್ಲಿ ಇರಬೇಕು, ಸಮಾಧಿನಲ್ಲಿ ಇರಬೇಕು, ಸ್ಥಿರವಾಗಿ ಕುಳಿತುಕೊಂಡಿರಬೇಕು ಅಂತ ಯಾವುದೂ ಇಲ್ಲ. ಸಹಜವಾಗಿ ಯಾವ ರೀತಿ ನಾವು ನಡವಳಿಕೆಯಲ್ಲಿ ಓಡಾಡ್ತಾ ಇರ್ತೀವೋ ಅದರಲ್ಲೇ ಇದನ್ನು ಸಾಧನೆಯನ್ನು ಮಾಡುವಂಥ ಭಾರಿ ಸುಲಭವಾಗಿರ್ತಕ್ಕಂಥ ಮಂತ್ರ ರಾಮ ತಾರಕ ಮಂತ್ರ. ಇದು ಗುರುಗಳು ಸಮಯ ಅಂತದ್ದು. ಕಲಿಯುಗದ ಹಂತದಲ್ಲಿ ಎಲ್ಲವನ್ನೂ ಕೂಡ ನಾವು ನೋಡುವಂಥ ಎಲ್ಲ ಪ್ರಕೃತಿಯ ನಾಶ ಆಗಿದೆ. ಎಲ್ಲ ಪ್ರಾಣಿಗಳೆಲ್ಲ ನಾಶ ಆಗ್ತಾಯಿದೆ, ವೃಕ್ಷಗಳು ನಾಶ ಆಗ್ತಾಯಿದೆ, ಎಲ್ಲ ಜೀವರಾಶಿಗಳು ಹೋಗ್ತಾ ಇದ್ದಾವೆ. ಯಾವುದು ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೋ ಅದೆಲ್ಲವೂ ನಾಶ ಆಗ್ತಾಯಿದೆ. ಅಂಥ ಒಂದು ಮಾನವ ಜನ್ಮ, ಇತರಂಥ ಮಾನವ ಜನ್ಮ ಯಾವ ಯುಗದಲ್ಲೂ ಬಂದಿಲ್ಲಂತೆ. ಅಂಥ ಯುಗದಲ್ಲಿ ನಾವು ಇದ್ದೇವೆ. ಇದರ ಬಗ್ಗೆ ಪರಮಾತ್ಮ ಈಶ್ವರ ತ್ರೇತಾಯುಗದಲ್ಲಿಂದ ಚಿಂತನೆ ಮಾಡ್ಕೊಂಡು ಬಂದಿದ್ದಾನೆ ಈ ಕಲಿಯುಗದ ಬಗ್ಗೆ. ಅದು ಈಗಿನ ಸಮಯದ ಬಗ್ಗೆ ಕಲಿಯುಗದಿಂದ ಯೋಚನೆ, ಇದು ತ್ರೇತಾಯುಗದಿಂದ ಯೋಚನೆಯನ್ನು ಮಾಡ್ಕೊಂಡು ಬಂದಿದ್ದಾನೆ. ಏನಪ್ಪ ಮಾಡೋದು, ಏನು ಮಾಡಬೇಕು, ಯಾವ ರೀತಿಯಾಗಿ ಈ ಮಾನವ ಜನ್ಮವನ್ನು ಯಾವ ರೀತಿಯಾಗಿ ಅವರಿಗೆ ಅರಿವು ಮಾಡಿ ಆ ದಾರಿಯನ್ನು ತೋರಿಸ್ಕೊಡ್ಬೇಕು, ಪರಮಾತ್ಮನ ದಾರಿಯನ್ನು ತೋರಿಸ್ಕೊಡ್ಬೇಕು ಅಂತಕ್ಕಂಥದ್ದು ತ್ರೇತಾಯುಗದಿಂದ ಬಂದಿದೆ, ಇವತ್ತಿಂದ ಅಲ್ಲ. ಅದು ಇನ್ನು ಎಷ್ಟು ಗಂಭೀರವಾಗಿರ್ತಕ್ಕಂಥ ಒಂದು ಸಮಯ. ಆವಾಗನೇ ಇನ್ನೂ ರಾಮ ಬಂದಿಲ್ಲ. ರಾಮ ತಾರಕ ಮಂತ್ರ ಕೊಟ್ಟಿಬಿಟ್ಟಿದ್ದಾನೆ, ಪಾರ್ವತಿಗೆ ಕೊಟ್ಬಿಟ್ಟಿದ್ದಾನೆ. ರಾಮನಾಮ ಸ್ಮರಣೆ ಅಂಥ ಮಂತ್ರ ಇವತ್ತು ಕಲಿಯುಗದಲ್ಲಿ ತಿರ್ಗಾ ಅದನ್ನು ಚೇತನವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು ತಾತಯ್ಯನವರು ರಾಮ ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ರಾಮದಿಂದ ಪ್ರಾರಂಭ ಮಾಡಿದ್ರೆ ನಾರಾಯಣದಲ್ಲಿ ನೀನು ಈ ಜೀವಾತ್ಮ ಸೇರುವಂಥದ್ದು. ಇದೇ ತಾರಕ ಮಂತ್ರ. ರಾಮ ನಾರಾಯಣ. ಪ್ರಾರಂಭದಲ್ಲಿ ರಾಮದಲ್ಲಿ ಪ್ರಾರಂಭ ಮಾಡ್ತೀಯ, ಕೊನೆಗೆ ಸೇರೋದು ನಾರಾಯಣ ಪರಮಾತ್ಮನಲ್ಲಿ. ಜೀವಾತ್ಮ ಪರಮಾತ್ಮನ ಸೇರುವಂಥ ದಾರಿಯನ್ನು ತೋರಿಸುವಂಥ ಈ ತಾರಕ ಮಂತ್ರ. ಈ ಮಹತ್ವದಂಥ ಮಂತ್ರ ನೀವೆಲ್ಲರೂ ಬಂದಿದ್ದೀರಿ. ಇದಕ್ಕೆ ಮಂತ್ರ ಪ್ರಾರಂಭದಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ.
ನಮ್ಮ ಜೀವನ ಎಂಥದ್ದು, ನಾವು ಏನು ಮಾಡಬೇಕಾಗಿರೋದು, ನಾವು ಯಾತಕ್ಕಾಗಿ ಈ ಮಂತ್ರವನ್ನು ನಾವು ಜಪ ಇವತ್ತಿನ ದಿವಸ ಮಾಡ್ತಾ ಇರೋದು, ನನ್ನ ಕರ್ತವ್ಯ ಏನು, ನಾನು ಏನು ಬದಲಾವಣೆ ಮಾಡ್ಕೋಬೇಕು, ನಾನು ಯಾವ ದಾರಿಯಲ್ಲಿ ಬಂದಿದ್ದೇನೆ, ಇವೆಲ್ಲ ನೀವು ನಿಮ್ಮ ಜೀವನದಲ್ಲಿ ಏನೇನು ಆಗ್ತಾಯಿದ್ದೀವಿ ಅವೆಲ್ಲ ನೀವು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ರಾಮ ತಾರಕ ಮಂತ್ರ ನಿಮಗೆ ಗುರುಗಳು ಉಪದೇಶ ಮಾಡಬೇಕಾಗಿದ್ದರೆ ಇವತ್ತು ಪ್ರಾರಂಭ ಮಾಡ್ತಿದ್ದೀರಿ, ಏನೋ ಬಂದುಬಿಟ್ಟಿದ್ದೀರಿ, ಪ್ರಾರಂಭ ಮಾಡಬೇಕು ಅಂತ ಇದ್ದೀರಿ. ಪ್ರಾರಂಭ ಮಾಡೋವಾಗ ಒಂದು ನಿರ್ಧಾರಗಳು ತೊಗೋಬೇಕಾಗ್ತದೆ. ಎಂಥ ನಿರ್ಧಾರ? ಅಂತರಂಗ ಶುದ್ಧಿ ಆಗುವಂಥ ನಿರ್ಧಾರ. ಮಂತ್ರ ನಿಮಗೆ ಶಕ್ತಿ ಬರಬೇಕಾಗಿದ್ದರೆ ನಿಮ್ಮ ಸ್ವಚ್ಛವಾಗಿದ್ದರೆ ತಾನೇ, ಇಲ್ಲ ಅಂದರೆ ನಿಮಗೆ ಬರ್ತದೋ. ಬಹಿರಂಗ ಮತ್ತು ಅಂತರಂಗ, ಬಹಿರಂಗದಲ್ಲೇ ನಾವು ಇನ್ನೂ ಶುದ್ಧ ಮಾಡ್ಕೊಂಡಿಲ್ಲ, ಇನ್ನು ಅಂತರಂಗದಲ್ಲಿ ನಾವು ಏನು ಮಾಡ್ತೇವಪ್ಪ. ಇವಾಗ ಬಹಿರಂಗ ಶುದ್ಧಿಯಲ್ಲಿ ಏನೇನು ಮಾಡಬೇಕು ಒಂದು ನಿರ್ಧಾರ ಮಾಡೋಣ. ಯಾರು ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರೋ, ರಾಮ ತಾರಕ ಮಂತ್ರವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಮಾಡಬೇಕಂತಿದ್ದೀರೋ, ಇದನ್ನು ದಾರಿಯನ್ನು ಹೋಗುವಾಗ ಬಹಿರಂಗ ಶುದ್ಧಿಯನ್ನು ಮಾಡ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಬಹಿರಂಗ ಶುದ್ಧಿ ಅಂತಂದರೆ ಯಾವುದೋ ತಾಮಸ ಗುಣ ಮತ್ತು ರಜಸ್ ಗುಣಗಳು ಇರಕೂಡ್ದು, ಸತ್ವಗುಣದಲ್ಲಿ ಇರಬೇಕಾಗ್ತದೆ. ರಜಸ್ ಗುಣ ಮತ್ತು ತಾಮಸ ಗುಣದಲ್ಲಿ ಇದ್ದಾಗ ನಮ್ಮ ಮನಸ್ಸು ಚಂಚಲವಾಗಿ ಇರ್ತದೆ. ಆ ಚಂಚಲವಾಗಿರುವಂತಹ ಸಮಯದಲ್ಲಿ ಈ ಮಂತ್ರ ನಮಗೆ ಸಿಗುವುದಿಲ್ಲ. ಭಾರಿ ಸ್ಪಷ್ಟವಾಗಿ ಇದು ತಾತನವರು ಗುರುಗಳು ಎಲ್ಲವನ್ನೂ ಇದನ್ನು ಬಿಚ್ಚಿ ಹಾಕ್ತಾಯಿದೆ. ಬಿಚ್ಚಿ 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 ನಿಮಗೆ ಅದು ಸುಲಭವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಋಷಿ ಮುನಿಗಳು ಹೇಳಿರೋದು ಇದೆ, ಎಲ್ಲ ಯುಗದಲ್ಲೂ ಹೇಳಿರೋದು ಇದೆ. ಬಹಿರಂಗ ಮತ್ತು ಅಂತರಂಗ ಶುದ್ಧಿಯಲ್ಲಿ ತಾಮಸ ಗುಣವನ್ನು ಗೆಲ್ಲುವಂಥ ಒಂದು ಮಾರ್ಗ ನಾವೆಲ್ಲರೂ ತಿಳ್ಕೋಬೇಕು. ರಜಸ್ ಗುಣವನ್ನು ಗೆಲ್ಲುವಂಥ ಮಾರ್ಗ ನಾವೆಲ್ಲರೂ ತಿಳ್ಕೋಬೇಕು. ಶಾಶ್ವತವಾಗಿ ಇರಬೇಕಾದ್ರೆ ಸತ್ವಗುಣದಲ್ಲಿ ಏನಾದರೂ ಈ ಮಂತ್ರಗಳು ನಮಗೆ ಅನುಕೂಲ ಆಗುವಂಥ ಒಂದು ಇರೋದಿದ್ದರೆ ಸತ್ವಗುಣದಲ್ಲಿ ಇರಬೇಕು. ಸತ್ವಗುಣದಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗ್ತಾ ಇರಬೇಕು. ಅದರಲ್ಲೇ ಎಷ್ಟೋ ಇದ್ದಾವೆ, ಅಷ್ಟು ಸುಲಭ ಅಂತ ತಿಳ್ಕೋಬೇಡಿ. ಪ್ರಹ್ಲಾದ ಅವನು ರಾಮನ ಜಪವನ್ನು ಮಾಡಿಕೊಂಡು, ಪರಮಾತ್ಮನ ಜಪವನ್ನು ಮಾಡಿಕೊಂಡು, ಚಿಕ್ಕ ಮಗು ಅದೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟ. ಅವನು ಎಲ್ಲವನ್ನೂ ಏನೇ ಒಂದು ಬಂದರೂ ಎಲ್ಲವನ್ನೂ ಆ ಅಧಿಕಾರನ ಬಿಟ್ಟ. ಅವರಪ್ಪನ ರಾಜಾದಿರಾಜ ಇರ್ತಕ್ಕಂಥ ಹಿರಣ್ಯಕಶಿಪು ಅವನು ಏನು ಅದಕ್ಕೆ ಬೆಲೆ ಕೊಡಲಿಲ್ಲ, ಆ ಸ್ಥಾನಕ್ಕೂ ಬೆಲೆ ಕೊಡಲಿಲ್ಲ, ಅಧಿಕಾರಕ್ಕೂ ಬೆಲೆ ಕೊಡಲಿಲ್ಲ, ಆ ಸಂಪತ್ತಿಗೆ ಬೆಲೆ ಕೊಡಲಿಲ್ಲ. ಯಾತಕ್ಕೆ ಬೆಲೆ ಕೊಟ್ಟ? ಆ ಪರಮಾತ್ಮನ ನಂಬಿರ್ತಕ್ಕಂಥ ಆ ಒಂದು ಭಕ್ತಿಯಿಂದ ಮಾರ್ಗದಲ್ಲಿ ಆ ಒಂದು ಪ್ರಹ್ಲಾದ ಅದು ಶರಣಾಗತಿಯಾಗಿ ಆ ಪಾದಗಳನ್ನು ಹಿಡ್ಕೊಂಡು ಮುಕ್ತಿಯನ್ನು ಪಡೆದ. ಧ್ರುವ ಚಿಕ್ಕ ಮಗು, ನಾದ ಮಹರ್ಷಿಗಳು ಅವನಿಗೆ ನೋಡಿಬಿಟ್ಟು, ಅಪ್ಪ ಈ ಮಗುಗೆ ನಾನು ಉಪದೇಶ ಮಾಡಬೇಕು ಅಂತಿದ್ದೇನೆ ಅಂತ ಬಂದು ಉಪದೇಶ ಮಾಡಿಬಿಡ್ತಾರೆ. ಚಿಕ್ಕ ಮಗುವಿಗೆ ನಾನು ಏನು ಮಾಡಬೇಕು? ಅವನು ರಾಜನ ಮಗ. ಅದೇ ಒಂದೇ ಒಂದು ಚಿಂತನೆ. ಏನಪ್ಪ ಸಣ್ಣ ಚಿಂತನೆ, ನನ್ನ ತಮ್ಮ ಅವನ್ನ ರಾಜರು ಅವನ ತೊಡೆ ಮೇಲೆ ಕುಡಿಸ್ಕೊಂಡ್ಬಿಟ್ರು, ನನ್ನನ್ನು ದೂರ ಮಾಡಿದ್ರು. ಇಷ್ಟೇ. ಈ ಅವಮಾನದಿಂದ ನಾನು ಏನಿದು ಅಂತ ನಾನು ಹುಡ್ಕೊಂಡು ಹೋದ. ಅವನು
ಅಪ್ಪ ಇಷ್ಟೇ, ಏನೂ ಇರಲಿಲ್ಲ ಅಲ್ಲಿ. ಅವನು ಏನಾದರೂ ಪಕ್ಕದಲ್ಲಿ ಕುಡಿಸ್ಬಿಟ್ಟಿದ್ರೆ ಯಾವುದೂ ಇರ್ತಾ ಇಲ್ಲ ಅಲ್ಲಿ. ಆದರೆ ಆ ವಿಧಿ ಯಾವ ರೀತಿಯಾಗಿ ಕರ್ಕೊಂಡು ಹೋಯ್ತು ಅವನ್ನ. ನೀವು ಆ ವಿಧಿ ಕರ್ಕೊಂಡು ಹೋಗುವಂಥ ದಾರಿ ಇದೆ. ಅವನು ಏನು ಮಾಡ್ದ ಅನ್ನೋ ಸ್ವಲ್ಪ ಯೋಚನೆ ಮಾಡೋಣ. ಅವನು ಆರು ಮಗು ಒಂದು ಊರು ಬಿಟ್ಟು ಅರಣ್ಯಕ್ಕೆ ಹೋದ. ಅರಣ್ಯಕ್ಕೆ ಹೋದಲ್ಲಿ ಏನೇನು ಎಲ್ಲವನ್ನೂ ಏನು ಅರಮನೆಯಲ್ಲಿ ಏನೇನು ಆಹಾರವನ್ನು ತೊಗೊಳ್ತಾ ಇದ್ದೋ ಅದೆಲ್ಲವನ್ನು ಬಿಟ್ಟ. ಅರಣ್ಯದಲ್ಲಿ ಹೋದಾಗ ಹಣ್ಣು ಕಾಯಿ ಇದೆಲ್ಲ ತಿಂತಾ ಇದ್ದ, ಅದನ್ನು ಬಿಟ್ಟ. ಎಲೆ ತಿಂದ, ಅದು ಬಿಟ್ಟ. ಗಾಳಿ ತೊಗೊಳ್ತಾ ಇದ್ದ, ಅದು ಬಿಟ್ಟ. ಎಲ್ಲವನ್ನೂ ಬಿಟ್ಟು 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 ಬರ್ತಾ ಇದ್ದಾನೆ. ಆವಾಗ ಪರಮಾತ್ಮ, ಹೌದಪ್ಪ ಇವನು ಪಕ್ವವಾಗಿದ್ದಾನೆ, ನಾನು ಇನ್ನು ತಡ ಮಾಡಬಾರ್ದು, ಇವನಿಗೆ ಆ ಒಂದು ದರ್ಶನ ಕೊಡಬೇಕು ಅಂತ ಇಳಿದು ಬಂದ್ಬಿಟ್ಟ. ಇದು ಸತ್ವ ಗುಣಗಳು ಏನಿದ್ದಾವೆ, ಇದು ಬರೇ ಮಾಂಸಾಹಾರಿ ಇದು ಬಿಡೋದು ಒಂದೇ ಅಲ್ಲ. ಸರಾಯಿ, ಭಂಗಿ ಇವೆಲ್ಲ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ದೂರವನ್ನು ಮಾಡಿ ಬೇರೆ ಬೇರೆ ಏನೇನು ಅವನಲ್ಲಿರ್ತಕ್ಕಂಥ ಏನೇನು ಎಲ್ಲವನ್ನೂ ತ್ಯಾಗವನ್ನು ಮಾಡಬೇಕು. ತ್ಯಾಗನೇ ಸತ್ವಗುಣದ ಒಂದು ಗುಣಗಳು. ಎಲ್ಲವನ್ನೂ ತ್ಯಾಗ ಮಾಡಬೇಕು. ತ್ಯಾಗವನ್ನು ಮಾಡಿ ಬಿಟ್ಟು ಅದು ಬಿಟ್ಟು ಇದು ಬಿಟ್ಟು ಇದು ಬಿಟ್ಟು ಇದು ಬಿಟ್ಟು ಆ ರೀತಿಯಾಗಿ ಮನಸ್ಸನ್ನು ಸ್ಥಿರವಾಗಿ ಮಾಡಿಕೊಂಡು ಎಲ್ಲವನ್ನು ಯಾವ ರೀತಿಯಾಗಿ ಊಟವನ್ನೂ ಕೂಡ ಒಂದೊಂದೇ 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 ಬಿಡ್ತಾ ಬರಬೇಕಂತೆ. ಅವೆಲ್ಲವನ್ನು ಬಿಟ್ಟಾಗ ಆವಾಗ ಅವನಿಗೆ ಪರಮಾತ್ಮ ದಾರಿನ ತೋರಿಸ್ತಾನೆ. ಇವಾಗ ನಾವೆಲ್ಲನೂ ಅಂಥ ಅರಣ್ಯ ಇಲ್ಲ, ಅಂಥ ವಾತಾವರಣವೂ ಇಲ್ಲ. ನಾವು ಕಲಿಯುಗದಲ್ಲಿದ್ದೇವೆ, ನಾವು ಸಂಸಾರದಲ್ಲಿದ್ದೇವೆ. ಸಂಸಾರದಿಂದ ನಾವು ಇಲ್ಲೇ ಇದ್ದು ನಾವು ಗೆಲ್ಲಬೇಕು. ತಾತಯ್ಯನವರು ಅಂತಾರೆ, ರಾಮ ತಾರಕ ಮಂತ್ರ ಸಂಸಾರದಲ್ಲಿದ್ದೇ ನೀವು ಗೆಲ್ಲೋ ಅಂಥ ಮಂತ್ರ. ನೀವು ಅಪ್ಪ ನಾನು ಅರಣ್ಯಕ್ಕೆ ಹೋಗಬೇಕು ಅಂತ ಏನು ಬೇಕಾಗಿಲ್ಲ, ಸಂಸಾರ ಬಿಡಬೇಕು ಅಂತ ಬೇಕಾಗಿಲ್ಲ, ಸಂಸಾರದಲ್ಲೇ ಇರ್ರಿ ಅಂತ. ಸಂಸಾರದಲ್ಲಿದ್ದು ಇದನ್ನು ಸಾಧನೆ ಮಾಡಿ. ಏನು ಇದು ಅರ್ಥ? ಇದು ಅರ್ಥ ಭಾರಿ ಸುಲಭ. ನಿನ್ನ ಆತ್ಮ ಯಾವುದಪ್ಪ? ನಿಂದು. ಈ ಆತ್ಮ ಎಲ್ಲಿದೆ? ಹೆಂಗಿದೆ? ಎಷ್ಟು ದೊಡ್ಡದಿದೆಯಪ್ಪ ಆತ್ಮ? ಈ ಹೆಬ್ಬೆಟ್ಟು ಇದೆಯಲ್ಲ, ಇಷ್ಟು ದೊಡ್ಡದಿದೆಯಪ್ಪ. ಅರ್ಥವನ್ನು ಮಾಡ್ಕೊಳ್ಳಿ. ಇಷ್ಟು ದೊಡ್ಡದಿರ್ತದೆ. ಇದರಲ್ಲಿ ಆತ್ಮದಲ್ಲಿ ಏನೇನಿದೆಯಪ್ಪ? ಜೀವಾತ್ಮ. ಇದರಲ್ಲಿ ನೀನು ಎಷ್ಟಿದೆಯಾ? ಇದರಲ್ಲಿ ಜೀವ, ಪಿಂಡ ಅಂತ ಕರೀತಾರೆ. ಪಿಂಡ ಅಂತ ನೀನು ಜೀವ ಅಂದರೆ ಆಟಮ್ ಅಂತ ಕರೀತಾರೆ. ಪಿಂಡ ಅಂದರೆ ಒಂದು ಆಟಮ್, ಅದು ನಿನ್ನ ಜೀವ. ಅದು ಕಣ್ಣಲ್ಲಿ ಕಾಣದೇ ಇರುವಂತಹದ್ದು, ಅಷ್ಟು ದೊಡ್ಡದು. ಅದು ಕಣ್ಣಲ್ಲಿ ಕಾಣ್ತಾ ಇಲ್ಲ, ಅದು ಈ ಜೀವಾತ್ಮನಲ್ಲಿ ಇದೆ. ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಏನಪ್ಪ? ಇನ್ನೆಲ್ಲವನ್ನೂ ಶಕ್ತಿ ಇದೆ. ಯಾವುದು? ಎನರ್ಜಿ ಅಂತ, ಚೇತನ ಅಂತ, ಶಕ್ತಿ ಅಂತಾರೆ. ಏನಪ್ಪ ಇದು ಶಕ್ತಿ? ಏನಪ್ಪ ಈ ಚೇತನ? ಏನಪ್ಪ ಈ ಎನರ್ಜಿ ಅಂದರೆ ಅದೇ ಪರಮಾತ್ಮ ಅಂತಾರೆ. ಪರಮಾತ್ಮ 99 ಭಾಗ ಪರಮಾತ್ಮ ಇದ್ದಾನೆ ನಿನ್ನ ಜೀವಾತ್ಮದಲ್ಲಿ. ನೀನು ಒಂದು ಭಾಗ ಇದೆಯಾ? ನೀನು ಅರ್ಥ ಮಾಡ್ಕೊ. ಯಾರು ನೀನು ಅಂತ ನೀನು ಅರ್ಥ ಮಾಡ್ಕೊ. ನೀನು ಒಂದು ಭಾಗ, 99 ಭಾಗ ಪರಮಾತ್ಮ ಇದ್ದಾನೆ. ಇಷ್ಟು ಅವನು ಪಕ್ಕದಲ್ಲೇ ಇದ್ದಾನೆ, ನಿನ್ನಲ್ಲೇ ಇದ್ದಾನೆ. ಆದರೆ ನೀನು ಅವನನ್ನು ನೋಡಿದೀಯ? ನೀನು ಇಷ್ಟು ಸಾವಿರಾರು ಜೀವ ನೀನು ಬಂದಿದೆಯಲ್ಲ, ನೀನು ಇದು ನೋಡೋಕೆ ನಿನ್ನ ಕೈಯಲ್ಲಿ ಆಗಲಿಲ್ವಾ? ಇಷ್ಟು ನೋಡ್ಬಿಟ್ಟಿದ್ರೆ ಯಾವಾಗೋ ನೀನು ಪರಮಾತ್ಮನ ಸೇರ್ಬೋದಾಗಿತ್ತಲ್ಲಪ್ಪ.
ಯಾಕಿನ್ನೂ ಇಲ್ಲೇ ಇದೆಯಾ ನೀನು ಅಂತ ಸಂತರು ಕೇಳ್ತಾ ಇದ್ದಾರೆ. ಯಾತಕ್ಕೆ? ಮತ್ತು ಯಾಕಡೆ ನೋಡ್ತಾ ಇದೆಯಾ? ನೀನು ದೇವ್ರ ಕಡೆ ನೋಡ್ತಾ ಇಲ್ಲ, ನೀನು ತಿರುಗಿಬಿಟ್ಟಿದೆಯಾ. ಎಲ್ಲಿ ತಿರುಗಿದೆಯಾ? ಬಹಿರಂಗದಲ್ಲಿ ತಿರುಗಿದೆಯಾ ನೀನು. ಈ ಅಂಡ ಏನಿದೆ ಬಹಿರಂಗ ಕಡೆ ತಿರುಗಿಬಿಟ್ಟಿದೆಯಾ. ನೀನು ಆ ಕಡೆ ತಿರುಗಿಬಿಟ್ಟಿದ್ರೆ ಪರಮಾತ್ಮ ಎಲ್ಲವೂ ಇದ್ದಾನೆ, ಆತ ಸೇರ್ಬೋದಾಗಿತ್ತು. ನೋಡಪ್ಪ, ಅಷ್ಟು ಗಮನ ಆಗಿಲ್ಲ ನಿನಗೆ. ಇದೇ ಬಹಿರಂಗದಲ್ಲಿ ತಿರುಗಿಬಿಟ್ಟು ಇದೇ ಬಹಿರಂಗ ಇದೇ ಸತ್ಯ ಅಂತ ತಿಳ್ಕೊಂಬಿಟ್ಟೆ. ಸತ್ಯ ಇರೋದು ಹಿಂದುಗಡೆ, ಪರಮಾತ್ಮ ಸತ್ಯ, ಈ ಬಹಿರಂಗ ಸತ್ಯ ಅಲ್ಲ. ಇದೇ ಅಜ್ಞಾನ. ಈ ಅಜ್ಞಾನದಲ್ಲಿ ನಾವು ಎಲ್ಲಿವರೆಗೂ ಇರ್ತವೋ ನಾವು ಅಪ್ಪ ಪರಮಾತ್ಮ ಇದ್ದಾನೆ, ನನ್ನ ಹಿಂದೆ ಇದ್ದಾನೆ ಅಂತ ಅಂತ ಅರಿವು ನಿನಗೆ ಆಗುವುದಿಲ್ಲ. ಈ ತಾರಕ ಮಂತ್ರ ಏನು ಮಾಡ್ತದೆ? ನೋಡಪ್ಪ, ಪರಮಾತ್ಮ ಇದ್ದಾನೆ, ನೀನು ತಿರುಗಪ್ಪ, ನೀನು ಇದೆಲ್ಲವನ್ನು, ಇದು ಯಾವುದೂ ಸತ್ಯ ಅಲ್ಲ, ಇದು ಮಾಯೆ, ಇದು ಎಲ್ಲಿವರೆಗೂ ಇರ್ತದೆ, ಎಲ್ಲಿ ಜೀವ ಇರೋದು ಮಾತ್ರ ಇರ್ತದೆ, ಆಮೇಲೆ ಇದು ನಿನ್ನ ಹಿಂದೆ ಬರೋದಿಲ್ಲ. ಆವಾಗ ನೀನು ಅರಿವಾಗ್ತದೆ ಇದು ಸತ್ಯ ಅಲ್ಲ. ನೀನು ಏನೇ ನೋಡ್ತಾ ಇದೆಯೋ ಯಾವುದೂ ಸತ್ಯ ಅಲ್ಲ ಅಂತ ಹೇಳೋದೇ ಗುರುಗಳ ಉಪದೇಶ. ತಾರಕ ಮಂತ್ರ ಈ ಅರಿವು ಮಾಡಿಕೊಟ್ಟು ನಿನ್ನನ್ನು ಆ ಕಡೆ ಪರಮಾತ್ಮ ಕಡೆ ತಿರುಗೋದಕ್ಕೆ ಏನು ಮಾಡಬೇಕು ಅಂತ ನಿನ್ನನ್ನು ಆ ಕಡೆ ಕರ್ಕೊಂಡು ಬರೋದಕ್ಕೆ ಈ ತಾರಕ ಮಂತ್ರವನ್ನು ಕೊಟ್ಟಿದ್ದಾನೆ. ನೋಡಪ್ಪ, ಇಷ್ಟು ಸುಲಭವಾಗಿ ಮಾಡಿದ್ದಾನೆ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಇನ್ನೇನು ತಾರಕ ಮಂತ್ರ ಅಂದ್ರೆ ಏನು ತಿಳ್ಕೊಬೇಡ, ಅಯ್ಯೋ ಜಪ ಇದು ಏನೂ ಇಲ್ಲಪ್ಪ. ನೀನು ಈ ಕಡೆ ತಿರುಗಿಸ್ಬಿಟ್ಟು ಬಂದ್ಬಿಟ್ಟು ನೋಡಪ್ಪ ಇಲ್ಲಿದ್ದಾನಯ್ಯ, ಹೋಗಪ್ಪ ಪರಮಾತ್ಮನ ಸೇರ್ಕೋ. ಇದಕ್ಕೆ ಸಂತರು ಒಂದು ಉದಾಹರಣೆ, ಭಾರಿ ಸುಲಭವಾದಂಥ ಉದಾಹರಣೆ. ಎಲ್ರಿಗೂ ಎಲ್ಲ ಸಾಮಾನ್ಯದವರು ನಿಮಗೆ ನಿಮ್ಮ ಭಾಷೆಯಲ್ಲಿ ಅರ್ಥ ಆಗಬೇಕು. ದೊಡ್ಡ ಅರಣ್ಯ ಇದೆ, ಸಾವಿರಾರು ಮೈಲಿ ಅರಣ್ಯ, ಅದರಲ್ಲಿ ಒಂದು 100 ಹಾದಿ ಇದೆ, ಬೇಕಾಷ್ಟಿದ್ದಾವೆ. ಯಾವುದಲ್ಲಿ ಹೋಗಬೇಕು ಅದನ್ನು, ಈ ಅರಣ್ಯ ದಾಟಬೇಕಾಗಿದ್ದರೆ ಯಾವ ದಾರಿಯಲ್ಲಿ ಹೋಗಬೇಕು ನಿಮ್ಗೆ ಗೊತ್ತಾಗೋದಿಲ್ಲ. 100 ದಾರಿಗಳಿದ್ದಾವೆ, 1000 ಮೈಲಿ ಹೋಗ್ಬೇಕು, ನೀನು ದಾಟಬೇಕು. ಯಾವ ದಾರಿನಲ್ಲಿ ಹೋಗ್ಬೇಕಪ್ಪ? ನೀನು ಯಾವುದಾದ್ರೂ ಒಂದು ದಾರಿ ತೊಗೊಂಬಿಟ್ರೆ, ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಎಲ್ಲ ಪ್ರಾಣಿಗಳು ಬಂದ್ಬಿಡ್ತವೆ, ಕ್ರೂರವಾಗಿರ್ತಕ್ಕಂಥ ಪ್ರಾಣಿಗಳು ಬರ್ತವೆ. ನೀನು ಇನ್ನು 1000 ಕಿಲೋಮೀಟ್ರ್ ನೀನು ಹೋಗೋದು ಎಲ್ಲಿದೆ, ನೀನು ಹೋಗೋಕ್ಕಿಂತ ಮುಂಚೆನೇ ಮುಗಿಸ್ಬಿಟ್ಟಿರ್ತಾರೆ. ಎಲ್ಲಿದೆಯೋ ಏನು ಕಥೆನೋ ನಿನಗೇನು ಗೊತ್ತು? ಇದೇ ಅಜ್ಞಾನ. ಮತ್ತು ನಾನು ಏನು ಮಾಡಬೇಕು? ನಾನು ಇವಾಗ ಯಾವ ದಾರಿ, ಯಾವ ಒಂದು ದಾರಿಯಲ್ಲಿ ನಾವು ಹೋಗಬೇಕು, ಅದನ್ನೇ ನೀನು ಗುರುಗಳ ಹತ್ರ ಹೋದಾಗ ಅವನು ಗುರುಗಳು ನಿನ್ನ ಅನುಗ್ರಹ ಇದ್ದರೆ ಅಪ್ಪ ಅವನು ಕರ್ಕೊಂಡು ಹೋಗ್ತಾನೆ ನಿನಗೆ ಆ ದಾರಿಯನ್ನು ತೋರಿಸ್ಕೊಡೋದೇ ರಾಮ ತಾರಕ ಮಂತ್ರ ಕೊಟ್ಟಿದ್ದಾರೆ. ಇವಾಗ ಯಾರನ್ನಪ್ಪ ನಂಬಬೇಕು ನೀನು? ಕೊಟ್ಟಿರೋರು ಯಾರು? ತಾತಯ್ಯನವರು, ಋಷಿ ಮುನಿಗಳು. ಅವ್ರು ನಂಬಬೇಕು ತಾನೆ. ಅವ್ರನ್ನ ನೀನು ನಂಬಿದರೆ, ಅವ್ರ ಪಾದಗಳಲ್ಲಿ ನೀನು ಸದಾಕಾಲ ಗುರುಗಳನ್ನು ನಂಬಿದ್ದರೆ ನಿನಗೆ ಅಪ್ಪ ಬಾಪ ಅಂತ ನೀನು ಕರ್ಕೊಂಡು ಹೋಗ್ತಾರೆ. ಗುರುಗಳು ಹೇಳ್ತಾರೆ, ನೋಡಪ್ಪ ನೀನು ಗುರುವನ್ನು ನೀನು ಸ್ವೀಕಾರ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಗುರು ಒಬ್ಬನೇ, ಪರಮಾತ್ಮ ಅವನು ಒಬ್ಬನೇ ಗುರು, ಒಬ್ಬನೇ ಪರಮಾತ್ಮ. ಇದು ಸತ್ಯ. ನೀನು ಒಳ್ಳೆ ಗುರು ಹತ್ರ ಹೋಗ್ಬೇಕಾಗಿದ್ರೆ ಅಲ್ಲಿ 2 ಥರ ಗುರುಗಳಿದ್ದಾರೆ. ಬಾಧೆ ಗುರು, ಬೋಧನೆ ಮಾಡುವಂಥ ಗುರು, ಇಬ್ಬರು ಇದ್ದಾರಪ್ಪ. ನೀನು ಬಾಧೆ ಗುರುಗಳ ಹತ್ರ ಬೇಕಾದಷ್ಟು ಜನ ಇದ್ದಾರೆ, ಅದಕ್ಕೋಸ್ಕರ ನೀವು ಮೋಸ ಹೋಗೋದು. ಎಲ್ಲರೂ ಮೋಸ ಆಗಿರೋದು ಯಾವುದಕ್ಕೆ? ಈ ಬಾಧೆ ಗುರು ಬೇಕಾಷ್ಟಿದ್ದಾರೆ.
ಎಲ್ಲೆಲ್ಲಿ ನೋಡು ಅವರೇನೆ. ಲಕ್ಷಾಂತರ ಇದ್ದಾರೆ. ಅವ್ರು ನಿನ್ನ ನಂಬಿಸ್ತಾರೆ. ಅಪ್ಪ ನೀನು ಬಾ, ನೀನು ನಾನು ಪಾದ ಪೂಜೆ ಮಾಡು, ನೀನು ಇದು ಮಾಡು, ದುಡ್ಡು ಕೊಡು, ನಿನಗೆ ನಾನು ಎಲ್ಲವನ್ನೂ ಕೊಡ್ತೇನೆ, ನಿನಗೆ ನೀನು ಏನೇನು ಬೇಕೋ ಕೊಡ್ತೇನೆ ನಾನು, ಬಾ 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 ಅಂತ. ನೀನು ಆ ಆಸೆಗೋಸ್ಕರ ನೀನು ಅವ್ರ ಹತ್ರ ಹೋಗ್ತಾ ಇದ್ದೀಯ. ನೀನು ಅವ್ರ ಹತ್ರ ಕೇಳಿದೆಯೋ, ಅಪ್ಪ ಸ್ವಾಮಿ ನೀನು ಸ್ವಾಮಿ ಅಂತ ಮುಟ್ಟು ಹೇಳ್ತಾ ಇದೀಯಾ, ಬೋಧನೆ ಮಾಡಬೇಕು ಅಂತ ಹೇಳ್ತಾ ಇದೀಯಾ. ನೀನು ಬೋಧನೆ ಮಾಡುವಾಗ ನಿನ್ನ ಆತ್ಮವನ್ನು ನೀನು ನೋಡಿದೀಯಾ, ನಿನ್ನ ಆತ್ಮ ಬಗ್ಗೆ ನೀನು ಚಿಂತನೆ ಮಾಡಿದೆಯೋ, ನೀನು ಪರಮಾತ್ಮ ನೋಡಿದೆಯೋ ಅಂತ ನೀನು ಆ ಗುರುಗಳನ್ನ ಕೇಳಿದರೆ ಅವರು ಹೇಳ್ತಾರೆ ಅಂಥ ಗುರು ಅಲ್ಲಪ್ಪ ಅಂತ ಹೇಳ್ತಾರೆ. ಮತ್ತು ಇನ್ಯಾಕೆ ಹೋದೆ? ಯಾವುದೋ ಒಂದು ಆಸೆಗೋಸ್ಕರ, ನೋಡಪ್ಪ ನೀನು ಸಾಲ ಮಾಡಿದೀಯಾ, ನೀನು ಬಾ, ನೀನು ಒಂದು ಪೂಜೆ ಮಾಡ್ತೇನೆ, ನೀನು ಅದೆಲ್ಲ ಸಾಲ ಎಲ್ಲ ತೀರಿಸ್ಬಿಡ್ತೇನೆ. ಇದು ಆಗ್ತದೆಯೋ? ಅದು ನಮ್ಮ ಮನಸ್ಸಿನಲ್ಲಿ ಇನ್ಯಾರೂ ಇಲ್ಲ, ಇವನು ಬಂದ್ಬಿಡ್ತಾನೆ, ಇವನು ಮಾಡಿಬಿಡ್ತಾನೆ, ಅದು ನಮ್ಮ ಆಸೆ ಅಷ್ಟೇ. ಅವನಿಂದ ಏನು ಆಗೋದಿಲ್ಲ. ಇದು ಕರ್ಮ ಹೆಂಗಿದೆ ಅಂತಂದರೆ, ಕರ್ಮದಲ್ಲಿ ಹೌದು ಕಷ್ಟ ಸುಖಗಳೆಲ್ಲ ಇದ್ದಾವೆ. ನಿನಗೆ ಬೇಕು, ಸ್ವಲ್ಪ ಹಣ ಸ್ವಲ್ಪ ಕಮ್ಮಿ ಆಗ್ತದೆ, ಬೇಕು, ಅದಕ್ಕೆ ಕೊಡ್ತಾನೆ. ಯಾವುದೋ ಒಂದು ಹೋಮ ಮಾಡಿದ್ರೆ ಆ ಹೋಮದಿಂದ ಅದು ಅನುಗ್ರಹ ಆಗ್ತದೆ. ಆದರೆ ಅದು ಸಾಲ ಕೊಡ್ತಾನೆ, ಅವನಿಗೆ ನಿನಗೇನು ಬಿಟ್ಟು ಕೊಡೋದಿಲ್ಲ, ಬಿಟ್ಟೇನಲ್ಲ ಅದು. ನೀನು ಸಾಲ ಕೊಡ್ತಾನೆ, ನಿನ್ನ ಅಕೌಂಟಿಂದ ಸಾಲ ಕೊಡ್ತಾನೆ, ಅವನಿಂದ ಕೊಡೋದಿಲ್ಲ. ನಿಂದ ಅಕೌಂಟ್ ಇದೆ ಅಲ್ಲಿಂದ ಸಾಲ ಕೊಡ್ತಾನೆ. ಕೊಟ್ಟ ಮೇಲೆ ನೀನು ವಾಪಸ್ ಕೊಡದೇ ಇದ್ದರೆ ಅದು ನಿನ್ನ ಅಕೌಂಟಿಂದ ಹೋಗ್ತದೆ. ನೀನು ಏನು ಪುಣ್ಯಗಳು ನೀನು ಪಡೆದಿದ್ದೋ ಅದೆಲ್ಲ ನಾಶ ಆಗ್ತದೆ. ಮತ್ತು ಯಾಕೆ ಹೋಗಿದೆ ನೀನು? ಯಾತಕ್ಕಾಗಿ ಅದರ ಅವರು ಹಿಂದೆ ಹೋಗ್ಬಿಟ್ಟು ಎಲ್ಲ ನಾಶ ಮಾಡ್ಕೊತೀಯಲ್ಲ, ಯಾಕಪ್ಪ ಹೋಗ್ತೀಯ ಅಂತ ಹೇಳ್ತಾರೆ. ಅದರಿಂದಾಗಿ ಇವೆಲ್ಲ ಬಿಟ್ಟು ಯಾರು ಬೋಧನೆ ಮಾಡುವಂಥ ಗುರುಗಳ ಹತ್ರ ಹೋಗಪ್ಪ. ಅವ್ರು ಏನೂ ನೀನು ಕೇಳೋದಿಲ್ಲ, ಏನೂ ಅಪೇಕ್ಷೆಯನ್ನು ಮಾಡುವುದಿಲ್ಲ. ನಿನಗೆ ತಾಮಸ ಗುಣದಿಂದ ರಜಸ್ ಗುಣದಿಂದ ಸಾತ್ವಿಕ ಗುಣದಲ್ಲಿ ಕರ್ಕೊಂಡು ಬಂದು ನೀನು ದಾರಿಯನ್ನು ತೋರಿಸ್ಕೊಟ್ಟು ಆ ತಾರಕ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತಾರಪ್ಪ. ಮಾಡಿದ ಮೇಲೆ ಪರಮಾತ್ಮನಲ್ಲಿ ನೋಡಪ್ಪ, ಪರಮಾತ್ಮ ಇದ್ದಾನೆ ಹೋಗು ಅಂದಾಗ, ಏನು ಸ್ವಾಮಿ ನನಗೇನು ಗುರುಪದೇಶ, ಏನು ನೀನು ಹಂಗೆ ಹೋಗ್ತಾ ಇದೆಯಲ್ಲ ಅಂತ ಕೇಳಿದಾಗ ಗುರು ಆವಾಗ ನೀನೇನಂತೀಯ? ಸ್ವಾಮಿ ನೀನು ಎಲ್ಲೋ ಇದ್ದವನು, ಎಲ್ಲ ಒಬ್ಬರೂ ಇಲ್ಲದೆ ಇದ್ದಿರ್ತಕ್ಕಂಥ ಸಮಯದಲ್ಲಿ ನೀನು ಬಂದು ನನಗೆ ದಾರಿಯನ್ನು ತೋರಿಸ್ಕೊಟ್ಟು ಎಲ್ಲ ನಾಶವನ್ನು ಮಾಡಿಸಿ ಈ ತಾರಕ ಮಂತ್ರ, ರಾಮ ತಾರಕ ಮಂತ್ರ ಕೊಟ್ಟು ನನ್ನನ್ನು ಪರಮಾತ್ಮನ ಸೇರಿಸ್ತಾ ಇದೆಯಾ. ಎಷ್ಟು ಸಾವಿರಾರು ಲಕ್ಷಾಂತರ ಜನ್ಮದಲ್ಲಿ ಹುಟ್ಟು ಬಂದು ಈ ಕೊನೆ ಇವಾಗ ಆಗಿದೆ. ಇಂಥ ಸಮಯದಲ್ಲಿ ನಾನು ಏನು ಮಾಡ್ಬೋದು ನಿಮಗೆ? ನಾನು ಈ ಜೀವನೇ ನಿಮ್ಮ ಪಾದದಲ್ಲಿ ಇಡ್ತಾ ಇದ್ದೇನೆ, ನಿಮ್ಮ ದಾಸನಾಗಿ ಇರ್ತೇನೆ ಅಂತ ನೀನು ಹೇಳ್ತೀಯ. ಆವಾಗ ಗುರುಗಳು ಹೇಳ್ತಾರೆ, ಬೇಡಪ್ಪ ನೀನು ಚೆನ್ನಾಗಿರು, ಪರಮಾತ್ಮನ ಸೇರು, ನನಗೇನೂ ಕೊಡಬೇಡ, ಎಲೆ ಅಡಿಕೆ ತಾಂಬೂಲ ಕೊಡಪ್ಪ, ಸಾಕು ಹೋಗು ಅಂತ. ನೋಡ, ಅವನು ನಿಜವಾದಂಥ ಗುರು, ಯಾವ ಅಪೇಕ್ಷೆ ಇಲ್ಲದೆ ಇರ್ತಕ್ಕಂಥ ಗುರು. ನಿನ್ನನ್ನು ಅವನು ತಪಸ್ಸಿಂದ ಮಾಡಿ ಎಲ್ಲವನ್ನೂ ತ್ಯಾಗವನ್ನು ಮಾಡಿ ಆ ಶಕ್ತಿಯನ್ನು ನಿನಗೆ ಕೊಡ್ತಾ ಇದ್ದಾನೆ, ದಾರಿಯನ್ನು ಮಾಡ್ತಾ ಇದ್ದಾನೆ, ನಿನಗೋಸ್ಕರ ಚಿಂತನೆ ಮಾಡ್ತಾ ಇದ್ದಾನೆ. ಅಂಥ ಗುರುಗಳಿಗೆ ಯಾವ ಜಾತಿ ಮತ ಭೇದ ಇಲ್ಲ. ಯಾವುದೇ ಧರ್ಮ ಆಗಿರ್ಬೋದು, ಅವನಿಗೆ ಭೇದ ಇಲ್ಲ. ಯಾವುದೇ ಜಾತಿ ಆಗಿರ್ಬೋದು, ಅವನಿಗೆ ಭೇದ ಇಲ್ಲ. ಎಲ್ಲರೂ ಒಂದೇ. ಎಲ್ಲಿವರೆಗೂ ಹೋಗ್ತಾರೆ? ಎಲ್ಲ ಜೀವರಾಶಿನಲ್ಲೂ ಒಂದೇ. ಏನಾದರೂ ಒಂದು ಪ್ರಾಣಿ ಬಂದು, ಒಂದು ಪಕ್ಷಿ ಬಂದು, ಸ್ವಾಮಿ ನನ್ನ ಏನೋ ಒಂದು ಹಿಂದಿನ ಜನ್ಮದಲ್ಲಿ ನಾನು ತಪ್ಪುಗಳು ಮಾಡಿಬಿಟ್ಟೆ, ನೀನು ಕ್ಷಮಿಸಿ ನನಗೆ ನಿಮ್ಮ ಅನುಗ್ರಹ ನಮ್ಗೆ ಕೊಡಿ ಅಂತ ಅವನು ಕೇಳಿದಾಗ ಗುರುಗಳಿಗೆ ಆ ಶಕ್ತಿ ಇರ್ತದೆ. ಅವ್ರಿಗೆ ಯಾವುದಪ್ಪ, ನೀನು ಬಾ ಮಗು, ನೀನು ಕೇಳ್ತಾ ಇದ್ದೀಯಾ, ನಾನು ದಾರಿನ ತೋರ್ಕೊಡ್ತೇನೆ ಅಂತ ಹೇಳ್ತಾರೆ. ಅಂಥ
ಬೋಧನೆ ಮಾಡುವಂಥ ಗುರು ತಾತಯ್ಯನವರು. ಬರೇ ಮಾನವ ಜನ್ಮ ಅಷ್ಟೇ ಅಲ್ಲ, ಅವರು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಇರುವಂಥವರು ತಾತಯ್ಯನವರು. ಕಾಲವನ್ನು ಅರಿವು ಮಾಡಿಕೊಂಡಿರ್ತಕ್ಕಂಥವರು ತಾತಯ್ಯನವರು. ಕಾಲಜ್ಞಾನವನ್ನು ಬರೆದಿರ್ತಕ್ಕಂಥವ್ರು. ಕಾಲಜ್ಞಾನ ಅಂದರೆ ಕಾಲವನ್ನು ಅರಿವು ಮಾಡತಕ್ಕಂಥವ್ರು. ಸಾಮಾನ್ಯ ಅಲ್ಲ, ಕಾಲ ಅಂದರೆ ಪರಮಾತ್ಮ. ಪರಮಾತ್ಮನ ಯಾವಾಗ ಹಾಗೂ ಹೋಗಲು ಎಲ್ಲವನ್ನು ಬರಿಬೇಕಾದ್ರೆ ಅವನೇ ಪರಮಾತ್ಮ. ಇನ್ಯಾರಾದ್ರು ಹೋಗ್ತಾರೇನಲ್ಲಿ? ಅದರಿಂದಾಗಿ ನೀನು ಬೋಧನೆ ಮಾಡುವಂಥ ಗುರುವಿಗೆ ಶರಣಾಗತಿ ಆಗು. ಅವರೇ ನಿನ್ನ ತಂದೆ ತಾಯಿ ಗುರು ದೇವರು ಅಂತ ತಿಳ್ಕೊ. ಎಲ್ಲರನ್ನೂ ಮರ್ತು ಬಿಡು. ಎರಡು ಗುರುಗಳಿದ್ದರೆ ನೀನು ನಾಶ ಆಗ್ತೀಯ. ಯಾರ ಬಗ್ಗೆನೂ ನೀನು ನೋಡಬೇಡ. ಒಬ್ಬರೇ ಗುರು, ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ, ಅವನೇ ನನಗೆ ಗುರು, ಅವನೇ ನನಗೆ ಪರಮಾತ್ಮ. ತಾಯಿ ಅಂದರೆ ಯಾರು? ನಿನ್ನ ತಾಯಿ ತಾಯಿನಾ? ನಿನ್ನ ತಂದೆ ತಂದೆನಾ? ಅವರು ಈ ಜನ್ಮದಲ್ಲಿ ಮಾತ್ರಪ್ಪ, ಈ ಜನ್ಮದಲ್ಲಿ ಮಾತ್ರ ತಂದೆ. ನೀನು ಎಷ್ಟು ಜನ್ಮದಲ್ಲಿ ನೀನು ತಂದೆ ಆಗಿದೆಯೋ, ಎಷ್ಟು ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದೆಯೋ, ಎಷ್ಟು ಜನ್ಮದಲ್ಲಿ ನೀನು ತಾಯಿಯಾಗಿ ಹುಟ್ಟಿದೆಯೋ, ಎಷ್ಟು ಜನ್ಮದಲ್ಲಿ ತಾಯಿ ಆಗಿದೆಯೋ ನಿನಗೇನು ಗೊತ್ತಿದೆಯೇನು? ಮತ್ತು ಇದು ಯಾಕೆ ಈ ಮೋಹ ಅಂತ ಕೇಳ್ತಾನೆ. ಈ ಮೋಹ ಏನು? ನೀನು ಇವಾಗ ತಂದೆ ತಾಯಿ ಅವ್ರು ಇರೋದು ಯಾವುದು ಒಂದು 30 ವರ್ಷ 40 ವರ್ಷ 50 ವರ್ಷ ಹೋದ್ರಪ್ಪ. ಅದರಲ್ಲೇ ನೀನು ಇದರಲ್ಲಿ ಮುಳುಗಿಬಿಟ್ರೆ ಅದೇ ಬಹಿರಂಗನಲ್ಲಿ ಇರ್ತಕ್ಕಂಥ ಇದೇ ಸತ್ಯ ಅಂತ ತಿಳ್ಕೊಂಡಿದ್ಯಾ. ಇದು ಸತ್ಯ ಅಲ್ಲ. ಗುರುನೇ ನಿನಗೆ ನಿಜವಾದಂಥ ತಲ್ಲಿ ತಂಡ್ರಿ ದಾತ ದೈವವು, ಇನ್ಯಾರೂ ಅಲ್ಲ. ನೀನು ಅವರಿಗೆ ಒಂದು ವರ್ಷ ಅವರಿಗೆ ನೆನಪಿಗೆ ಆ ಒಂದು ಇದನ್ನು ಅರ್ಪಣೆ ಮಾಡ್ತೀಯ. ಮಾಡುವಾಗ ಗುರುಗಳಾಗಿ ನೀನು ಮಾಡಿಬಿಡು. ಗುರು ಪಾದದಲ್ಲಿ ಇಟ್ಬಿಡು ಅದನ್ನು. ನಿಮ್ಮ ತಂದೆ ಪಾದ. ಯಾಕೆಂದರೆ ಈ ಜೀವ ಬಿಟ್ಟ ತಕ್ಷಣವೇ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ. ನಿಮ್ಮ ತಂದೆ ಹೋದ್ರಲ್ಲ ಆವತ್ತಿಂದ ಈ ನಿಮ್ಮ ಮನೆತನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಯಾವತ್ತೂ ನಿನ್ನ ಈ ಜನ್ಮಕ್ಕೆ ಬರೋದಿಲ್ಲ, ಈ ಜಾತಿಗೆ ಬರೋದಿಲ್ಲ, ಈ ಒಂದು ಮನೆತನಕ್ಕೆ ಬರೋದಿಲ್ಲ. ಮತ್ತು ಇನ್ಯಾಕೆ ಇನ್ನೆಲ್ಲಿದೆ ಅದು ಶಾಶ್ವತ? ನನ್ನ ಮನೆತನ ಎಲ್ಲಿದೆ? ನಿನ್ನ ಮನೆತನ ಹೇಳಪ್ಪ. ಯಾವ ಮನೆತನ ನಿಂದು? ಎಲ್ಲಿದೆ ನಿನ್ನ ಮನೆತನ? ಅದ್ರ ಮೇಲೆ ವ್ಯಾಮೋಹಕ್ಕೆ ಹೋಗಬೇಡ. ಅದ್ರ ಮೇಲೆ ಚಿಂತೆ ಮಾಡೋಕ್ಕೆ ಹೋಗಬೇಡ. ನಾನು ಇಂಥ ಬಂತಂದವನು, ನಾನು ಇಂಥವನು, ನಾನು ಇಂಥ ರಾಜ ಅಂತ ಹೋಗಬೇಡ. ಅಹಂಕಾರ ಅದು. ಏನೋ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ, ಅಲ್ಲಿ ಬಂದಿದೆಯಾ. ಅವ್ರು ನನ್ನ ತಂದೆಯವರು ಇದ್ದರು, ಅವ್ರು ಪುಣ್ಯ ಮಾಡಿದ್ರು, ಸಂಪಾದನೆ ಮಾಡಿದ್ರು, ಹೋದಾಗ ತಿರ್ಗಾ ಅವ್ರು ಏನು ಸಂಪಾದನೆ ಮಾಡಿದ್ರೆ ಇನ್ನು ಮುಂದೆ ತಿರ್ಗಾ ಇಲ್ಲಿ ಬರ್ತಾರೇನು? ಇಲ್ಲ. ನಾನು ಅವರೇ ನನ್ನ ತಂದೆ ಅಂತ ನಾನು ಕೂತ್ಕೊಂಡಿದ್ದರೆ ಯಾರು ನಿಜವಾದಂಥ ತಂದೆ? ಎಲ್ಲವನ್ನೂ ಮರಿಬೇಕು. ಮರೆಯೋದೇ ಜ್ಞಾನ. ಇವಾಗ ಇಲ್ಲಿ ನಿಮಗೆ ವೆಂಕಟರಮಣ ಸ್ವಾಮಿದು ಪರಮಾತ್ಮನ ಫೋಟೋ ಇದೆ. ನೀವು ಅರಿವು ಮಾಡಿಕೊಡಿ. ಎಲ್ಲರಿಗೂ ಹೇಳಿದ್ದೇನೆ. ಕೆಲವರು ಹಿಂದಿನ ಇದರಲ್ಲಿ ಯಾರ್ಯಾರಿದ್ದರೂ ಅವ್ರಿಗೆಲ್ಲ ಹೇಳಿದ್ದೇನೆ. ನೀವೆಲ್ಲ ಹೊಸರು ಬಂದಿದ್ದೀರಿ. ಮರೆಯೋದು ಅಂದರೆ ಏನು ಅಂತ ಹೇಳ್ತೀನಿ ಕೇಳಿ. ನೀವು ತಂದೆ ಮರಿಬೇಕು, ತಾಯಿ ಮರಿಬೇಕು ಅಂತ ಹೇಳ್ತಾ ಇದ್ದೇವೆ. ಪರಮಾತ್ಮನು ಯಾರಪ್ಪ? ಇವಾಗ ಇದು ಪರಮಾತ್ಮ. ಪರಮಾತ್ಮ ನೋಡ್ತಾ ಇದ್ದರೆ ನೀನು ಏನಪ್ಪ ನೋಡ್ತೀಯ? ಕಿರೀಟ ನೋಡ್ತೀಯ. ಇವಾಗ ತಿರುಪತಿ ಹೋಗ್ತೀಯ, ಏನು ನೋಡ್ತೀಯ? ಕಿರೀಟ ನೋಡ್ತೀಯ. ಕಿರೀಟದಲ್ಲಿ ಏನಿದೆ? ಅವನು ಬಂಗಾರ, ಆಯುಧ, ವಜ್ರ, ವೈಡೂರ್ಯ ಎಲ್ಲವನ್ನು ನೋಡ್ತೀಯ. ಅದನ್ನು ಮರ್ತು ಬಿಡು ಅಂತ ಹೇಳ್ತಾರೆ. ಯಾವುದು?
ಕಿರೀಟನ ಮರ್ತ್ಬಿಡೆಯಾ, ಅದ್ರ ಬಗ್ಗೆ ನೋಡಬೇಡ. ಮತ್ತು ಇನ್ನೇನು ನಾನು ಮರಿಬೇಕು, ನಿನ್ನ ಮಖ ನೋಡಬೇಕಾ, ಅದು ಮರ್ತು ಬಿಡು ಅಂತ. ಮಖನೂ ಮರ್ತು ಬಿಡು, ಅದು ನೋಡಬೇಡ. ಮತ್ತು ಭುಜಗದಲ್ಲಿ ಏನಿದೆ, ಶಂಕು ಚಕ್ರ ಇದೆ, ಅದು ಮರ್ತು ಬಿಡು. ಚಿಂತನೆ ಮಾಡಬೇಡ, ನೀನು ಮರ್ತು ಬಿಡು. ಮತ್ತು ಹೃದಯದಲ್ಲಿ ಏನಿದೆ, ಶ್ರೀದೇವಿ ಭೂದೇವಿ, ಅದು ಮರ್ತು ಬಿಡು. ಮಧ್ಯದಲ್ಲಿ ಏನಿದೆ, ಎಲ್ಲ ಆಯುಧಗಳಿದ್ದಾವೆ, ಅದು ಮರ್ತು ಬಿಡು. ಬರ್ತಾ 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 ಏನಾಗ್ತದೆ, ನೀನು ಪಾದಗಳತ್ತ ಬರ್ತೀಯ. ನೀನು ಪಾದಗಳಲ್ಲಿ ಹೆಬ್ಬೆಟ್ಟು ಮಾತ್ರ ನೋಡು, ಇನ್ನೆಲ್ಲ ಮರ್ತು ಬಿಡು ಅಂತಾನೆ. ಯಾವುದೂ ಬೇಕಾಗಿಲ್ಲ, ಪಾದದಲ್ಲಿ ನೀನು ದಾಸನಾಗಿ ಹೋಗು. ನೀನೇನು ಈ ಅಹಂಕಾರ ಬೇಡ ನಿನಗೆ. ಇದೆಲ್ಲ ಬಿಡ್ತಾ ಬರೋ ಅಂತಂದರೆ ಈ ಅಹಂಕಾರ, ಕಾಮ, ಕ್ರೋಧ, ಮದ, ಮತ್ಸು ಇವೆಲ್ಲ ಬಿಟ್ಟು 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 ಕೊನೆಗೆ ಎಲ್ಲ ಬರ್ತೀಯ. ಅಪ್ಪ, ನಾನು ದಾಸನಾಗಿ ನಾನು ಬರ್ತಾ ಇದ್ದೇನೆ, ನೀನು ಹೆಬ್ಬೆಟ್ಟು ಒಂದು ಕೊಟ್ಬಿಡಪ್ಪ, ಅಲ್ಲಿ ತುಳಸಿ ಎಲೆಯನ್ನು ನಿಮಗೆ ಅರ್ಪಿಸ್ತೇನೆ ಅಂತ. ಅದು ದಾಸ. ದಾಸನಾಗಿ ನೀನು ಪರಮಾತ್ಮ ನೋಡು, ಇನ್ನೆಲ್ಲ ಮರ್ತುಬಿಡು. ಯಾರೂ ಬೇಕಾಗಿಲ್ಲ ನನಗೆ. ಇದೆಲ್ಲ ನೀನು ನೋಡಿದಷ್ಟು ಏನಪ್ಪ, ಎಷ್ಟು ವಜ್ರ, ಎಂಥ ಇದು, ಅದರ ಮೇಲೆ ವ್ಯಾಮೋಹ. ಯಾಕಪ್ಪ ಇದೆಲ್ಲ? ಎಲ್ಲ ಮರಿಯಪ್ಪ. ನೀನು ದಾಸನಾಗು, ದಾಸನಾಗು. ತಾತಯ್ಯನವರು ಕನಕದಾಸರ ಮನೆಯ ಕಸ ಗುಡಿಸೋ ಬಡ ದಾಸ, ಪುರಂದರ ದಾಸರಿಗೆ ಮಡಿ ಮಾಡೋ ದಾಸ ಅಂತ ಭಾರಿ ಚೆನ್ನಾಗಿ ಹೇಳ್ಬಿಟ್ಟು. ಏನದು ಅರ್ಥ ಇದು? ಗುರುಗಳು ಇನ್ನೊಬ್ಬ ಗುರುಗಳಿಗೆ ಕನಕದಾಸರ ಮನೆಯ ಕಸ ಗುಡಿಸೋ ಬಡ ದಾಸ, ಪುರಂದರ ದಾಸರಿಗೆ ಮಡಿ ಮಾಡೋ ದಾಸ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅರಿವು ಮಾಡಿಸ್ಕೊಡ್ತಾರೆ. ಏನಪ್ಪ ದಾಸ? ಏನು ಪುರಂದರದಾಸರು, ಕನಕದಾಸರು? ಕನಕದಾಸರು ಮನೆ ಕಸ ಗುಡಿಸೋದು. ಮನೆ ನೀನು ನಿಮ್ಮ ಮನೆಯಲ್ಲಿ ಇದೆಯಪ್ಪ, ಕಸ ಗುಡಿಸೋವಾಗ ಗುಡಿಸ್ಬಿಟ್ರೆ ಸ್ವಚ್ಛವಾಗ್ತದೆ ತಾನೇಪ್ಪ, ಹೌದಲ್ಲಪ್ಪ? ಆಯಿತು. ನಿನ್ನ ದೇಹದಲ್ಲಿ ಬೇಕಾಷ್ಟು ಮೊನ್ನೆ ಏನೋ ಕೊಳೆ ಎಲ್ಲ ಇರ್ತದೆ, ನೀನು ಸ್ನಾನ ಮಾಡಿದ್ರೆ ಎಲ್ಲ ಆ ಏನೋ ಕೊಲ್ಚೂರು ಏನೇನು ಇರ್ತದೋ ಅದೆಲ್ಲ ಹೋಗ್ತದಾ? ಈ ಕಸ ಗುಡಿಸೋದಕ್ಕೂ ಈ ಸ್ನಾನ ಮಾಡಿಬಿಟ್ಟು ಈ ಎಲ್ಲ ಇದೆಲ್ಲ ತೆಗೆಯೋದಕ್ಕೂ ಎರಡು ಒಂದೇ ತಾನೇ? ಏನು ಬೇರೆ ಇದೆಯಾ? ಸ್ವಲ್ಪ ಹೇಳಿ ನೋಡೋಣ. ಕಸ ಗುಡಿಸೋ ಮನೆ ಇದು 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 ಒಂದು ಮನೆಯೇ ಆಚೆ. ಇದಕ್ಕೆ ಒಂದು ಸ್ನಾನ ಮಾಡ್ತೀಯ, ಗುಡಿಸ್ಬೇಕಲ್ಲ, ತೆಗಿಬೇಕಲ್ಲ ಎಲ್ಲನೂ, ಕೊಳೆನ ತೆಗೆದರೆ ಏನಾಗ್ತದೆ? ಸ್ವಚ್ಛವಾಗ್ತದೆ. ಮನೆಯಲ್ಲೂ ಕೂತ್ಕೊಳ್ಳೋ ಜಾಗ ಅದು ಸ್ವಚ್ಛವಾಗ್ತದೆ. ಎರಡು ಒಂದೇ ತಾನೇ? ಭೇದ ಇದೆಯಾ? ನೋಡು, ಈ ಮರ್ಮದಲ್ಲಿ ಸಂತರು ಋಷಿ ಮುನಿಗಳು ಹೇಳೋದು. ಈ ಮರ್ಮ ಅರಿವು ಮಾಡ್ಕೊಳೋನೇ ಜ್ಞಾನಿ. ನಿನ್ನ ನಂಬಿದ ದಾಸ ಎನ್ನ ಬಿಡುವುದು ಮೋಸ ಅಂತಂದರು. ಪರಮಾತ್ಮನಿಗೆ ಹೇಳಿದ್ರು, ಅಪ್ಪ ನಾನೆಲ್ಲವನ್ನೂ ಬಹಿರಂಗದಲ್ಲಿ ಬಿಟ್ಬಿಟ್ಟಿದ್ದೇನೆ, ನೀನು ನಂಬಿರೋದು ಯಾವುದು? ಅಂತರಂಗದಲ್ಲಿ ನಿನ್ನ ದಾಸ, ನಿನ್ನ ಪಾದ, ನಿನ್ನ ಹೆಬ್ಬೆಟ್ಟು ನಾನು ನಂಬಿದ್ದೇನೆ, ನೀನು ಬಿಟ್ಟರೆ ನಿನ್ನ ಮೋಸ ಅಂತಂದರು. ನೋಡಪ್ಪ, ನೀನು ಬೇಕಾಗಿರೋದು ಹೆಬ್ಬೆಟ್ಟು, ಇನ್ನೆಲ್ಲವೂ ಮರ್ತು ಬಿಡು. ಯಾವುದೂ ಸತ್ಯ ಅಲ್ಲ. ತಲ್ಲಿ, ತಂಡ್ರಿ, ದಾತ, ದೈವಮು ಅವನೇ. ಯಾವುದು? ಬೆಟ್ಟ ಏನು? ಆ ಬೆರಳು, ಆ ಬೆರಳಷ್ಟೇ ನಮಗೆ ಸಾಕು, ಇನ್ನೇನು ಬೇಕಾಗಿಲ್ಲ. ಈ ಏಕಾಗ್ರತೆಯಲ್ಲಿ ನೀನು ಯಾವಾಗ ಮನಸ್ಸು ಮಾಡ್ತೀಯೋ ನಿನ್ನ ದಾರಿ ಸಿಗ್ತದಪ್ಪ. ಅಂದರೆ ಏನು ಸ್ವಾಮಿ, ಈ ಸಂಸಾರ ಇದೆ, ಇದಿದೆ, ಇದೆಲ್ಲ ಬಿಟ್ಟು ನಾನು ಮಾಡಬೇಕಾ? ಇಲ್ಲ, ನಿನ್ನ ಕರ್ತವ್ಯನ ಮಾಡು. ಆದರೆ ನೀನು ಈ ಜನ್ಮದಲ್ಲಿ ನಿನ್ನ ಹಿಂದಿನ ಪಾಪದ ಪುಣ್ಯದಿಂದ ನೀನು ಬಂದಿದೀಯ. ನೀನು ಗಂಡಾಗಿ ಬಂದಿದೀಯ, ನಿನ್ನ ಹೆಣ್ಣಾಗಿ ಬಂದಿದೀಯ, ಒಂದು ಮನೆಯಲ್ಲಿ ಹೆಂಡತಿಯಾಗಿ ಬಂದಿದೀಯ,
ಒಂದು ಮನೆಯಲ್ಲಿ ಗಂಡಾಗಿ ಗಂಡಾಗಿ ಬಂದಿದೆಯಾ, ನಿನ್ನ ಮಕ್ಕಳಿದ್ದಾರೆ, ನಿಮ್ಮ ಸಂಸಾರ ನೀನು ನೋಡ್ಕೋಬೇಕು, ಎಲ್ಲವನ್ನೂ ನೋಡ್ಕೋ, ಇಲ್ಲ ಅನ್ಬೇಡ, ಆ ಕರ್ತವ್ಯ ಮಾಡು. ಅದೇ ಕೃಷ್ಣ ಹೇಳಿದ ಅರ್ಜುನನಿಗೆ, ಅಪ್ಪ ನೀನು ಕರ್ತವ್ಯ ಮಾಡಯ್ಯ ನೀನು, ಆದರೆ ಎಲ್ಲ ಏನೇನು ನೀನು ಕೆಲಸವನ್ನು ಮಾಡ್ತೀಯೋ ಎಲ್ಲ ನನಗೆ ಅರ್ಪಿಸ್ಬಿಡು. ಅದೇ ಪರಮಾತ್ಮ ಹೇಳುತ್ತೆ. ನೀನು ಕೆಲಸವನ್ನು ಮಾಡು, ಒಳ್ಳೆ ಗಂಡ ಇದ್ದಾಗ ಅವನ ಸೇವೆ ಮಾಡು. ಹೆಂಡತಿ ಒಳ್ಳೆಯವಳಿದ್ದರೆ ಅಪ್ಪ ಈ ಅಮ್ಮ ಇದು ಮಹಾತಾಯಿ ಅಂತ ಹೇಳು. ಮನೆಯನ್ನು ಬೆಳಗುವಂಥ ತಾಯಿ ಇದು ನನ್ನ ಹೆಂಡತಿ ಅಲ್ಲ, ನನ್ನ ತಾಯಿ ಅಂತ ನೀನು ಮನಸ್ಸಿನಲ್ಲಿ ಹೇಳ್ಕೊ, ಆಚೆ ಹೇಳ್ಕೋಬೇಡ. ಮನಸ್ಸಿನಲ್ಲಿ ಇಲ್ಲದು, ಮನಸ್ಸಿನಲ್ಲಿ ಇರಲಿ. ಈ ರೀತಿಯಾಗಿ ನೀನು ಸಂಬಂಧಗಳನ್ನು ನೀನು ಯೋಚನೆ ಮಾಡಬೇಕು. ಈ ರೀತಿಯಾಗಿ ಸಂಬಂಧ ಮಾಡು. ಇನ್ನಿನ್ನು ಇರುವಂಥ ಸಂಬಂಧ ಅಲ್ಲ, ಈ ಸಂಬಂಧನೇ ಬೇರೆ. ಒಳ್ಳೆ ಮಕ್ಕಳಿದ್ದಾಗ ಆಗ್ಲಪ್ಪ ಅವನು ಇಲ್ಲಿ ಅವನ ಕರ್ಮದಲ್ಲಿ ಬಂದಿದ್ದಾನೆ, ಆ ರೀತಿಯೇ ಇಲ್ಲಿ ಸಹಾಯ ಮಾಡು, ಹೋಗು, ಒಳ್ಳೆ ದಾರಿಯಲ್ಲಿ ತೋರಿಸು. ಆ ಮನೆಯನ್ನು ಬೆಳೆಯುವಂಥ ಅವನಿಂದ ಶಕ್ತಿಯಿಂದ ಅಪ್ಪ ಈ ಮನೆ ಬೆಳೀತು, ಒಳ್ಳೆಯದಾಗಲಿ ಅಂತ ಹೇಳು. ಈ ರೀತಿಯಾಗಿ ನಿನ್ನ ಜೀವನದಲ್ಲಿ ನಿನ್ನ ದಿನಾಗಲೂ ಏನು ನಡವಳಿಕೆ ಇದೆಯೋ ಇವೆಲ್ಲವನ್ನೂ ನೀವು ಮಾಡಿಕೊಂಡು ಯಾವ ದೃಷ್ಟಿಯಲ್ಲಿ ನೀನು ನೋಡ್ತೀಯ ಅದು ಭಾರಿ ಮುಖ್ಯ. ನಿನ್ನ ದೃಷ್ಟಿ ಭಾರಿ ಮುಖ್ಯ. ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಡ. ಕೆಟ್ಟ ವಾಸನೆಯನ್ನು ತಗೋಬೇಡ. ಕಿವಿಯಿಂದ ಕೆಟ್ಟದನ್ನ ಕೇಳಬೇಡ. ಕೆಟ್ಟ ಊಟವನ್ನು ಮಾಡಬೇಡ. ಎಲ್ಲ ಇಂದ್ರಿಯಗಳು ನೋಡಪ್ಪ ಇಷ್ಟೇ ಇದೆ. ಚರ್ಮ, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ ನೋಡಪ್ಪ ಎಲ್ಲ ಇಲ್ಲೇ ಇದೆ. ಎಲ್ಲ ಮಾಡೋದು ಇಲ್ಲೇ. ಇದೊಂದು ನೀವು ಅರಿವು ಮಾಡ್ಕೊ. ನೀನು ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ ನೋಡಪ್ಪ 5 ಎಲ್ಲಿದೆಯಪ್ಪ? ಇಲ್ಲೇ ತಾನೆ. ಎಲ್ಲ ಕೆಟ್ಟದ್ದು ಮಾಡೋದು ಇಲ್ಲೇ, ಒಳ್ಳೇದು ಮಾಡೋದು ಇಲ್ಲೇ. ಅದಕ್ಕೋಸ್ಕರವಾಗಿ ಕಣ್ಣು ಎಲ್ಲಿ ಹೋಗ್ಬೇಕು? ಪಾದಗಳಲ್ಲಿ ಹೋಗ್ಬೇಕು. ನೇರವಾಗಿ ನೋಡಬೇಡ, ಅದು ಅಹಂಕಾರ ಅಂತ ಹೇಳ್ತಾರೆ. ಹೌದಲ್ವೋ? ಅದಕ್ಕೋಸ್ಕರ ಎಲ್ಲ ಬರಿಯಪ್ಪ ಅಂತ ಹೇಳ್ತಾರೆ. ಮರ್ತರೆ ಯಾವಾಗಲೂ ಪಾದದಲ್ಲೇ ನೋಡ್ತಾ ಇರ್ತೀಯ ನೀನು. ನೋಡು ಯಾವ ರೀತಿಯಾಗಿ ಉಪದೇಶ ಮಾಡ್ತಾರೆ. ಎಲ್ಲ ಮರಿಬೇಕು ಅಂತಾರೆ. ಮರ್ತು ಎಲ್ಲ ಅಹಂಕಾರ, ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನು ನೋಡು ಮರೆತು ಬಿಟ್ಟರೆ ಅವೆಲ್ಲ ಗೆದ್ದಂಗೆ ಆಗ್ತದೆ. ಅದೇ ರಾಮ ತಾರಕ ಮಂತ್ರ ನಿನಗೆ ಮಾಡುವಂಥದ್ದು ಅದಷ್ಟೇ. ಎಲ್ಲ ಮರು ಮಾಡಿಬಿಡ್ತಾನೆ ನಿನಗೆ. ಯಾವುದೂ ಸತ್ಯ ಅಲ್ಲಪ್ಪ, ಬಿಟ್ಬಿಡಯ್ಯ. ನೀನು ಪರಮಾತ್ಮನಲ್ಲಿ ನಂಬಿಡು. ಪರಮಾತ್ಮ ಪಾದದಲ್ಲಿ ನೀನು ಆ ತುಳಸಿ ಎಲೆಯನ್ನು ಅಲ್ಲಿ ಇಟ್ಬಿಡಪ್ಪ ಅಂತ ಹೇಳ್ತಾರೆ. ಅದನ್ನೇ ಚಿಂತನೆ ಮಾಡ್ತಾ ಇದ್ದರೆ ಅದೇ ಮೋಕ್ಷ. ನೋಡಪ್ಪ ಇಷ್ಟು ಸುಲಭವಾಗಿರತಕ್ಕಂಥದ್ದು. ಎಲ್ಲೂ ಹುಡ್ಕೊಂಡು ಹೋಗಬೇಡ. ತಾನೇ ನಿನಗೆ ಪರಮಾತ್ಮ ಇದ್ದಾನೆ. ನಿನಗೆ ಎಲ್ಲೋ ಎಲ್ಲಿದ್ದಾನೆ ಪರಮಾತ್ಮ? ಎಲ್ಲಿದ್ದಾನೆ ಅಂದ್ಬಿಟ್ಟು 100 ಮೈಲಿ 1000 ಮೈಲಿ ನಿನ್ನಲ್ಲೇ ಇದ್ದಾನೆ. ಗುರು ನಿನ್ನಲ್ಲೇ ಇದ್ದಾನೆ. ನೀನು ಕಾಯ್ಕೊಂಡಿದ್ದಾನೆ ಅಷ್ಟೇ. ನೀನು ತಿರುಗಿ ನೋಡೋವನ್ನ, ನೀನು ತಿರುಗದೆ ಸಾಕು. ಅವನೇ ಕಾಯ್ಕೊಂಡಿದ್ದಾನೆ ಪಾಪ. ಸ್ವೀಕಾರ ಮಾಡೋ ಕಾಯ್ಕೊಂಡಿದ್ದಾನೆ. ನಿಮ್ಮನ್ನೆಲ್ಲ ಕರೆಸಿದ್ದಾನೆ. ಗುರುಗಳು ಇಲ್ಲೇ ಇದ್ದಾರೆ, ನೋಡ್ತಾ ಇದ್ದಾರೆ ನಿನಗೆ. ಯಾರ್ಯಾರು ಏನೇನು ಎಷ್ಟು ಯಾವ ರೀತಿಯಾಗಿ ಅವರು ಅನುಗ್ರಹ ಕೊಡ್ತಾರೆ ನೀವು ಅರ್ಥವನ್ನು ಮಾಡಿಕೊಡಿ.
ಯಾರು ಮನಸ್ಸಿನಲ್ಲಿ ಇವತ್ತು 24 ಗಂಟೆ ಬಂದಿದ್ದೀರಿ, ನೀವು ಏನು ಮಾಡ್ತೀರಿ? ನೀವು 24 ಗಂಟೆನಲ್ಲಿ ನೋಡಪ್ಪ, 2 ಗಂಟೆ ಕಾಲ ಇಲ್ಲ 3 ಗಂಟೆ ಕಾಲ ಏನಾದರೂ ನೀನು ರಾಮ ತಾರಕ ಮಂತ್ರವನ್ನು ಮನಸ್ಸಿನಲ್ಲಿ ಮಾಡಿಬಿಟ್ರೆ ನೀನು ಗೆದ್ದೆ ಅಂತ. 24 ಗಂಟೆ ಇದೆಯಲ್ಲ, ನಿನ್ನ ಮನಸ್ಸು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯಾ? ಅದು ಸ್ಥಿರವಾಗಿ ನಿಲ್ಲೋದಕ್ಕೆ ಏನಾದರೂ ಒಂದು ಸ್ವಲ್ಪ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಏನೋ ಒಂದು ನಿಮಿಷ ಹಿಂಗ ನಿಲ್ಲಿಸ್ಬೋದು, ತಿರ್ಗಾ ಹೋಯ್ತು, ತಿರ್ಗಾ ಈ ರೀತಿಯಾಗಿ ಏನಾದರೂ ಒಂದು 24 ಗಂಟೆಯಲ್ಲಿ 2 ಗಂಟೆನೋ 2.5 ಗಂಟೆನೋ ನೀನು ನಿಲ್ಲಿಸಿರ್ಬೋದು, ಇಲ್ಲ ಅದು ಇಲ್ಲ. ನೋಡಪ್ಪ, ಇದು ಸತ್ಯಾಂಶ. ಎಷ್ಟು ನಮ್ಮ ಮನಸ್ಸು ಚಂಚಲ ಇದೆ ಅಂತ ಅರ್ಥ ಮಾಡಿಕೊಡಿ. ಇಷ್ಟೆಲ್ಲ ನಾವು ಮಾಡೋದು ಮನಸ್ಸು ಸ್ಥಿರವಾಗಿ ಆಗೋದಕ್ಕೆ. ನೋಡಪ್ಪ, ಇದೆಲ್ಲ ನಾವು ಮಾಡ್ತಾ ಇರೋದು ಅದಕ್ಕೋಸ್ಕರ. ಮನಸ್ಸು ಸ್ಥಿರವಾಗಿರೋದಕ್ಕೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ. ಈ ಮನಸ್ಸನ್ನು ಸ್ಥಿರವಾಗಿ ಮಾಡಿ ಗುರುಗಳ ಪಾದದಲ್ಲಿ ಇಟ್ಟಾಗ ಏನಿಲ್ಲ, 5 ನಿಮಿಷ ಇಟ್ಟರೆ ನಿನಗೆ ಒಂದು ದಾರಿ. ಹೌದಪ್ಪ, ನಾನು ಇದ್ದೇನಯ್ಯ ಅಂತ ಹೇಳ್ತಾರೆ. ನೀನು ಏನಾದರೂ 5 ನಿಮಿಷ ನೀನು ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಬಿಟ್ರೆ ಆವಾಗ ತಾತಯ್ಯನವ್ರು ಅಂತಾರೆ, ನಾನು ಕಾರುಣ್ಯ ಗುರು, ನಾನು ಬರ್ತೀನಪ್ಪ ಅಂತಾರೆ. ಕಾರುಣ್ಯ ಗುರು ಅಂತ ಯಾರು ಅಂತ ಹೇಳಬೇಕು, ಅರ್ಥವನ್ನು ಮಾಡ್ಕೊಂಡು. ತಾತಯ್ಯನವರು ಕಾರುಣ್ಯ ಗುರು ಅಂತ ಹೇಳಿಬಿಟ್ಟಿದ್ದಾರೆ. ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು ಕಾರುಣ್ಯ ಗುರು ಬರ್ತಾರೆ, ಅವರು ನಿರ್ಧಾರ ಮಾಡ್ತಾರೆ. ಅವರು ಏನಂತಾರೆ, ಯಾರು ಕಾರುಣ್ಯ ಗುರು? ಯಾರು ಅವ್ರ ಹತ್ರ ಹೋಗ್ತಾರೋ ಅವ್ರನ್ನ ಬಂದು, ಅಪ್ಪ ಮಗು, ನಿಂದೆಲ್ಲ ನೋಡಿದ ತಕ್ಷಣ ನಿನ್ನೆಲ್ಲ ಕರ್ಮ ಗೊತ್ತು, ಎಷ್ಟು ಕರ್ಮ ಇದೆ, ಎಷ್ಟು ನೀನು ಇದು ಏನು ಪುಣ್ಯಗಳಿದ್ದಾವೆ, ಎಷ್ಟು ಪಾಪಗಳಿದ್ದಾವೆ, ಎಲ್ಲ ಗೊತ್ತಿದೆ. ಇನ್ನೆಷ್ಟು ಜನ್ಮ ಬೇಕು ನೀನು, ಎಲ್ಲ ಗೊತ್ತಿದೆ. ಇನ್ನು ಮಾನವ ಜನ್ಮ ಬರ್ತದ ಇಲ್ವಾ ಅದು ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ನೀನು ಏನಾದರೂ ಶರಣಾಗತಿ ಆಗಿಬಿಟ್ಟು ಸ್ವಾಮಿ ನಿನ್ನ ಹತ್ರ ಬಂದ್ಬಿಟ್ಟಿದ್ದೇನೆ ಅಂತಂದರೆ ಆವಾಗ ಅವರೇನಂತಾರೆ, ಬಾಪ ಮಗು, ನೀನು ನನ್ನನ್ನು ನೆನಪನ್ನು ಮಾಡ್ಕೊಂಡಿದ್ದೀಯ, ನನ್ನ ಮೇಲೆ ಭಕ್ತಿಯಿಂದ ಬಂದ್ಬಿಟ್ಟಿದೀಯ ನೀನು, ನಾನು ನಿನ್ನ ಬಿಡುವನಲ್ಲ, ಬಾ ಮಗು ಬಾ ಅಂತ ಕರೆದು ಒಂದು ಕಡೆ ಕುಣಿಸ್ತಾರಂತೆ. ಕುಣಿಸೋವಂಥ ಒಂದು ದಾರಿಯನ್ನು ತೋರಿಸ್ಕೊಡ್ತಾರೆ, ಸ್ಥಿರವಾಗಿ ಕುಣಿಸೋವಂಥ ದಾರಿ. ಆಮೇಲೆ ಹಸ್ತವನ್ನು ನಿನ್ನ ತಲೆ ಮೇಲಿಟ್ಟು, ಅಪ್ಪ ಇವಾಗ ನಿನಗೆ ಇನ್ನು ಯಾರು ಈ ಒಂದು ಯಮಧರ್ಮರಾಯ ಏನು ಈ ಬ್ರಹ್ಮ ಏನು ನಿನಗೆ ಈ ಬರಹವನ್ನು ಬರಿತಾನೋ, ಕರ್ಮದ ಬರಹವನ್ನು ಅದೆಲ್ಲ ತೆಗೆದಾಕ್ತೇನೆ. ನಾನು ಇವತ್ತಿನಿಂದ ನಿನ್ನನ್ನು ನಾನು ಸ್ವೀಕಾರ ಮಾಡಿ, ನಾನು ಬ್ರಹ್ಮ ಬರೀತಕ್ಕಂಥ ಎಲ್ಲ ಬರಹವನ್ನು ತೆಗೆದುಹಾಕಿ ನಾನು ಬೇರೆ ಬರಹವನ್ನು ಬರೀತೇನೆ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮನಕ್ಕಿಂತ ಮೇಲೆ ಇರೋರು, ಬ್ರಹ್ಮನಕ್ಕಿಂತ ಕೆಳಗಡೆ ಇರೋರು ಯಾಕೆಂದ್ರೆ ಆಗ್ತದ? ಬ್ರಹ್ಮ ಬರೆಯೋದು ತೆಗೆದುಬಿಟ್ಟು ಬೇರೆ ಬರಹವನ್ನು ಬರೆಯುವಂಥದ್ದು ಯಾರಪ್ಪ ಆಗ್ತದೆ? ಬ್ರಹ್ಮನಕ್ಕಿಂತ ಮೇಲೆ ಇರೋರು ತಾನೆ. ಆ ಬರಹವನ್ನು ಎಲ್ಲ ತೆಗೆದುಹಾಕಿ ನಾನು ಆಶೀರ್ವಾದವನ್ನು ಮಾಡಿ ನಿನ್ನ ಬೇರೆ ಬರಹವನ್ನು ಕೊಟ್ಟು ನಿನ್ನ ಆ ದಾರಿಯ ಉಪಾಯವಾದಂಥ ದಾರಿಯನ್ನು ತೋರಿಸ್ಕೊಟ್ಟು, ಪೂಜೆ ಮಾಡುವ ಉಪಾಯದ ದಾರಿಯನ್ನು ತೋರಿಸ್ಕೊಟ್ಟು, ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿ ನೀನು ಪರಮಾತ್ಮನ ಸೇರೋದು ನಂದು ಧರ್ಮ, ನಾನು ನಿನ್ನ ಸೇರಿಸ್ತೇನೆ. ಅದೇ ಕಾರುಣ್ಯ ಗುರು. ಯಾರಪ್ಪ ಇದ್ದಾರೆ? ಅದರಿಂದ ನೀವು ಅವನು ನಂಬಿಡಿ, ಯಾವ ದಿಕ್ಕದಲ್ಲಿ ನೋಡಿದ್ರು ಅವನು ನಂಬಿಡಿ, ಯಾರೂ ನಿಮಗೆ ಸಿಗೋದಿಲ್ಲ.
ಯಾವ ಜಾತಿ ಮತ ಭೇದ ಯಾವುದೂ ಇಲ್ಲ ಅವರಲ್ಲಿ. ಅವನೇ ಪರಮಾತ್ಮ ಆಗಿರುವಾಗ ಎಲ್ಲಿದೆ ಇವೆಲ್ಲ? ಯಾವುದೂ ಏನೋ ಅವನು ಶ್ರೀಮಂತ, ಇವನು ಇದು ಅಧಿಕಾರ, ಇದು ಯಾವುದೂ ಇಲ್ಲ. ಬಡತನ ಏನೂ ಇಲ್ಲ. ಅವನು ಬೇಕಾಗಿರೋದು ಇಷ್ಟೇ, ನಿನ್ನ ಭಕ್ತಿ ಬೇಕಾಗಿರೋದು. ಇನ್ಯಾವುದೂ ನಿನ್ನ ಕೇಳ್ತಾ ಇಲ್ಲ. ಬಡತನ ಬೇಕಾಷ್ಟು ಜನಕ್ಕಿದೆ, ಅದು ಎಲ್ಲರೂ ಸಿಗ್ತದೋ? ಭಕ್ತಿ ಇದೆಯೋ? ಅವರಲ್ಲೂ ಭಕ್ತಿ ಇಲ್ಲ. ಶ್ರೀಮಂತದಿದೆಯೋ? ಅವರಲ್ಲೂ ಭಕ್ತಿ ಇಲ್ಲ. ಅದಕ್ಕಾದಲ್ಲಿರ್ತಕ್ಕಂಥ ಅವ್ರಿಗಿದೆಯೋ? ಅವರಲ್ಲೂ ಭಕ್ತಿ ಇಲ್ಲ. ಯಾರು ಭಕ್ತಿ ಇದೆಯೋ ಅವ್ರು ಸಿಗ್ತದಪ್ಪ, ಬೇರೆಯವ್ರು ಸಿಗ. ಬಡತನನೇ ಇದು ಒಂದು ಮಾರ್ಗ ಅಂತ ತಿಳ್ಕೊಬೇಡ. ಅದು ಯಾವುದೂ ಕೇಳ್ತಾ. ಬಡತನ ಬಂದಿರೋದು ನಿನ್ನ ಕರ್ಮದಿಂದ ಬಡತನ ಬಂದಿರೋದು, ಕರ್ಮದಿಂದ ಶ್ರೀಮಂತಿಗೆ ಬಂದಿರೋದು. ಆ ಶ್ರೀಮಂತಿಗೆ ನೋಡ್ಬಿಟ್ಟು ಪರಮಾತ್ಮ ಮರ್ತು ಬಿಟ್ರೆ ಇನ್ನು ಬರೋ ಜನ್ಮದಲ್ಲಿ ಎಲ್ಲ ನಾಶ ಆಗಿಬಿಟ್ಟು ತಿರ್ಗಾ ಬಡತನದಲ್ಲಿ ಹೋಗ್ತೀಯ ನೀನು. ಅದಲ್ಲ ಇವಾಗ ಬೇಕಾಗಿರೋದು. ತಾತಯ್ಯನವರು ಗುರುಗಳು ಅದನ್ನು ಕೇಳ್ತಾ ಇಲ್ಲ ನಿನಗೆ. ಅದು ನಿನ್ನ ಕರ್ಮದಲ್ಲಿ ಬಂದಿರತಕ್ಕಂಥದ್ದು. ಅವನು ಕೇಳ್ತಾ ಇರೋದು ಇಷ್ಟೇ, ನಿನ್ನ ಭಕ್ತಿಯನ್ನು ಕೇಳ್ತಾ ಇದ್ದಾನೆ, ನಿನ್ನ ಶರಣಾಗತಿ ಕೇಳ್ತಾ ಇದ್ದಾನೆ. ಯಾಕೆ ಶರಣಾಗತಿ? ನಿನ್ನ ಉದ್ಧಾರ ಆಗಬೇಕು, ನಿನ್ನ ಜೀವಾತ್ಮ ಪರಮಾತ್ಮ ಸೇರಬೇಕು ಅಂತ ಆಸೆ ಇರುವಂಥವನು ಗುರುಗಳ ಹತ್ರ ಹೋಗ್ತಾನೆ. ಅದರಿಂದ ನಾನು ಕರ್ಕೊಂಡು ಹೋಗ್ಬೇಕಪ್ಪ, ಇಷ್ಟೇ ಇರೋದು. ಇನ್ಯಾವುದೂ ಯೋಚನೆ ಇಲ್ಲ, ಯಾವ ದಾರಿನೂ ಇಲ್ಲ. ಇಷ್ಟು ಹೇಳಿ ಇವತ್ತು ನೀವು ರಾಮ ತಾರಕ ಮಂತ್ರ ಜಪವನ್ನು ಮಾಡೋದಕ್ಕೆ ಬಂದಿದ್ದೀರಿ. ಎಷ್ಟು ನೀವು ಅದರ ಬಗ್ಗೆ ಚಿಂತೆ ಮಾಡ್ತಾ ಹೋಗಿ. ಮಾಡ್ತಾ 24 ಗಂಟೆ ಆಯಿತು. ಮನೆಗೆ ಹೋದಾಗೂ ಕೂಡ ಮಲಗುವಾಗ ಹೇಳ್ತಾ ಇರ್ರಿ ಮನಸ್ಸಿನಲ್ಲಿ, ಓಡಾಡುವಾಗ ಹೇಳ್ತಾ ಇರ್ರಿ, ಕೆಲಸ ಮಾಡುವಾಗ ಹೇಳ್ತಾ ಇರ್ರಿ, ಊಟ ಮಾಡುವಾಗ ಹೇಳ್ತಾ ಇರ್ರಿ, ಎಲ್ಲ ಸಮಯದಲ್ಲೂ ಹೇಳ್ತಾ ಇರ್ರಿ. ಅದಕ್ಕೇನು ಒಂದು ಜಾಗ ಬೇಕಾಗಿಲ್ಲ, ನೀವು ಮನಸ್ಸಿನಲ್ಲಿ ಹೇಳ್ತಾ ಹೋಗಿ. ಯಾವಾಗ ನಿಮ್ಮ ಸಮಯ ಇದೆಯೋ, ಹೌದು ನಿನ್ನ ಗಂಡನ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಹೌದು ಇದೆಲ್ಲ ಇದೆ, ಅದೆಲ್ಲ ಮಾಡಮ್ಮ, ಅದೆಲ್ಲ ಕೆಲಸ ಮಾಡು. ಅದಾದಮೇಲೆ ನೀನು ಮಾಡಬೇಕು. ನೀನು ಯಾವಾಗ ಒಬ್ಬಳೇ ಇರ್ತೀಯೋ ಆವಾಗ ನೀನು ಪರಮಾತ್ಮನ ಚಿಂತನೆ ಮಾಡು, ಅದೆಲ್ಲ ಮಾಡು. ನೀನು ಈ ಕರ್ತವ್ಯ ಮಾಡಲೇಬೇಕು. ನೀನು ಮಾಡಿ ನಿನ್ನ ಆ ಒಂದು ಪುಣ್ಯವನ್ನು ಪಡಿ. ನಿನ್ನ ಚಿಂತನೆ ನೀನು ಮಾಡ್ಕೋ. ಆ ಚಿಂತನೆ ಮಾಡಿದಾಗ ಮಾತ್ರ ನಿನಗೆ ದಾರಿ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ಪರಮಾತ್ಮನ ಒಂದು ಮಾರ್ಗ ಸಿಕ್ಕಿದೆ, ದಾರಿ ಸಿಕ್ಕಿದೆ. ಇದನ್ನು ಬಿಡಬೇಡಿ. ಜೀವ ಬರೋದು, ಮಾನವ ಜನ್ಮ ಮಹಾಶ್ರೇಷ್ಠ. ಏನೋ ಬಂದ್ಬಿಟ್ಟಿದ್ದೀರಿ, ಬಡತನನೋ ಸಿರಿತನನೋ ಏನೋ ಬಂದ್ಬಿಟ್ಟಿದ್ದೀರಿ, ಯಾವುದೋ ಕರ್ಮದಿಂದ ಬಂದ್ಬಿಟ್ಟಿದ್ದೀರಿ. ಎಲ್ಲರೂ ಮಾನವ ಜನ್ಮ ಬಂದಮೇಲೆ ಒಂದೇ. ಅವನು ಏನು ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಂಥವನೇ ಇರಲಿ, ಮಾನವ ಜನ್ಮ ಒಂದೇ. ಈ ಮಾನವ ಜನ್ಮದಲ್ಲಿ ನೀನು ಚಿಂತನೆ ಮಾಡುವಂಥ ನಿನ್ನ ಅಧಿಕಾರ ನಿನಗಿದೆ. ನೀನು ಪರಮಾತ್ಮ ಸೇರುವಂಥ ಅಧಿಕಾರ ನಿನಗಿದೆ. ಸೇರಿಬಿಡು. ಇವಾಗ ಎಲ್ಲ ಬಿಟ್ಬಿಡು. ಇನ್ನು ಶ್ರೀಮಂತ ಅವನ್ನೆಲ್ಲ ಏನು ಸಂಪತ್ತು ಬಿಟ್ಬಿಡು. ಅಧಿಕಾರ ಅನ್ನೋದು ಅದೆಲ್ಲ ಬಿಟ್ಬಿಡು. ನಿನ್ನ ಬಗ್ಗೆ, ನಿನ್ನ ಪುಣ್ಯದ ಬಗ್ಗೆ ನೀನು ಯೋಚನೆ ಮಾಡು. ಬಡತನ, ಊಟ ಇದೆಯೋ ಇಲ್ವೋ ಅದ್ರ ಬಗ್ಗೆ ಚಿಂತನೆ ಮಾಡಬೇಡ. ಗುರುಗಳ ಪಾದದ ಬಗ್ಗೆ ಚಿಂತನೆ ಮಾಡು. ಅವನೇ ರಸ ಕೊಟ್ಬಿಡ್ತಾನೆ. ಅವನೇ ಏನೋ ಇದು ಎಲ್ಲ ನಿನ್ನ ಹಸಿವು ಎಲ್ಲ ತೆಗೆದಾಕ್ತಾನೆ. ನೀನು ಏನೂ ಯೋಚನೆ ಮಾಡಬೇಡ, ಅವನು ನಿನ್ನ ನೋಡ್ಕೊತಾನೆ, ಹೋಗು. ಅಷ್ಟು ಹೇಳಿ ಗುರುಗಳ ಅನುಗ್ರಹ ಎಲ್ಲರೂ ಪಡೀರಿ. ಅವರ ಒಂದು ದಾರಿಯನ್ನು ತೋರಿಸ್ಕೊಡೋಂಥ ದಾರಿಯಲ್ಲಿ ನೀವು ನಿಶ್ಚಲವಾದಂಥ ಮನಸ್ಸನ್ನು ಮಾಡಿ ಅವರನ್ನು ಶರಣಾಗತಿಯಾಗಿ ನೀವು ಗುರುಗಳ ದಾಸರಾಗ್ಬಿಡಿ. ಎಲ್ಲರೂ ದಾಸರಾಗಬೇಕು. ತಾತಯ್ಯನವ್ರಿಗೆ ನಾನು ದಾಸ,
ಯಾರಪ್ಪ ನಾನು ದಾಸ ಅಂತ. ನೀನು ದಾಸ ಆದರೆ ನಿನಗೆ ಖಂಡಿತವಾಗಿ ನಿನ್ನ ಮೋಕ್ಷ ಸಿಗ್ತದೆ ಅಂತ ಹೇಳಿ ಇವಾಗ ಅವರಿಗೆ ದಾಸ ಆದಮೇಲೆ ಅವರು ಅರ್ಪಣೆ ಮಾಡಬೇಕು. ಕೊನೆಯದಾಗಿ ಅವರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮಗಳನ್ನ ಇವಾಗ ಪ್ರಾರಂಭ ಮಾಡೋಣ. ನೀ ಪಾದ ಪದ್ಮ ಆರಾಧನ ಚೇಜಲಂಚಿ ಪುಷ್ಪವನ ಅಂತರಮನ ಕರ್ವೀರ ಕಾಂಚಾಲ ದಾಸಾಲ ದವನಂ ಜಾಜಿ ವೀರ್ಜಾಜಿ ಮೆಲ್ಲಲು ಪನ್ನ ಪೊಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲಕ ಸಮರ್ಪಯಾಮಿ. ಗಂಧ ಕಸ್ತೂರಿ ಪುನುಗು ಜವ್ವಾಜಿ ಗೋರೋಜನ ಬಾದಿಗಾಗಲ ಪರಿಮಳ ದ್ರವ್ಯಂ ಅಂಗಲೇಪಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ. ಆತ್ಮ ಸದ್ಗುರುಭ್ಯೋ ನಮಃ. ಹೈಗ್ರೀವಾಯ ನಮಃ. ಆದಿಕೇಶವಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.